ಕೋಟಿ ಜೀವನ. ಒಂದು ಹೆಣ್ಣು ಕೇಳಕ್ ಹೋದ್ರ ತಮ್ಮನಿ ಏನು ಕೆಲಸ ಮಾಡ್ತಿ, ನಿನಗೆ ಅಣ್ತಾಮ್ರಿ ಎಷ್ಟು ಮಂದಿ ಅದಾರ, ಮತ್ತು ಹೊಲ ಎಷ್ಟೈತಿ, ಹಿಂಗ 10 ಪ್ರಶ್ನೆ ಕೇಳ್ತಾರೆ. ನಮಗೆ ನೋಡಿದ್ರ ಊರಾಗ ಮನೆ ಇಲ್ಲ, ಅಡವ್ಯಾಗ ಹೊಲ ಇಲ್ಲ. ಬರ್ಲಿ ಆಮೇಲೆ ಆಕಿನ ಇವತ್ತು ಗಟ್ಟಿಯಾಗಿ ಕೇಳೇ ಬಿಡ್ತೇನೆ, ನನ್ನ ಮದುವೆ ಆಗತ್ತೋ ಅಥವಾ ಏನು ಎಲ್ಲೋ. ಇನ್ನೊಂದು ಜನಪದ ಹೋಗ್ತೇಲಿ ಬಂದೈತೆ ನೋಡಿ. ಹೋಗಿದಾದ್ರೆ ಟೈಮ್ ಬೇಡ ಮುಂದೆ ತಗೋ ಮಾಮ. ನನಗೆ ಇನ್ನೊಂದು ಬೇಡ. ಬಿಡು ಮತ್ತೆ ಬದ್ದಿಗಿದ್ದೀವಿ ಬಿಡ್ತೀನಿ. ಆಮೇಲೆ ಯಾವಾಗ ದಾರ ನಿಂತಿರ್ತೀಯಲ್ಲ, ನಿನಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ನನಗೆ ಏನ್ರಿ ಕೆಲಸ ಇಲ್ಲ ಅಂದ್ರೆ ನಿನಗೂ ಕೆಲಸ ಇಲ್ಲ, ನಿನಗೂ ಕೆಲಸ ಇಲ್ಲ. ನಾ ಎದ್ದಲಿಗೆ ನೀ ಯಾಕೆ ಬರ್ತಿ ಒಂದಿಟ್ಟು ಇಷ್ಟು ಸ್ಪೀಡ್ಲೆ ಹೊಂಟಿದಿ. ಸ್ಟಾಪ್ ಗೇರ್ನಾಗ ಹೊಂಟಿದ್ಲ, ಒಂದಿಟ ಲವ್ ಗೇರ್ನಾಗ ಹಾಕಿ ಹೋಗಲ್ಲ. ಮುಂದೆ ಎಲ್ಲರೂ ಹೋಗಿ ಡಿಕ್ಕಿ ಹೊಡೆದಿ ನಾವು ಇದಕ್ಕೆ ಹೋಗೋದೈತಿ ಬಾದಾಮಿಗೆ. ನಾ ಇಲ್ಲೇ ಇರ್ಬೇಕಂತ ಮಾಡಿದ್ದೆ. ಹೆಂಗೆ ಬೇಡ ಗೊತ್ತದ, ಒಂದಲ್ಲ ಎರಡು ಹತ್ತವ ಹೆಂಗಿರ್ಬೇಕಂತ ಏನೋ ಗೊತ್ತವ. ನೀ ಮಕ ಏನ್ ನೋಡ್ತಿದ್ದ ಏನಿಲ್ಲ ಬೇಡ. ನಮ್ಮ ಅಪ್ಪಗ ಮಣ್ಣು ಕೊಟ್ಟು ಬರಕ್ ಹೋಗಿದ್ನೆ, ಈಗ ಸೀದ ಮನೆ ಹೊಂಟಿನಿ ನೋಡು. ಅಯ್ಯಯ್ಯೋ ನಾ ಹ್ಯಾಂಗ ಮಾಡು, ಕೆಳಗಿದ್ದಲು ನಾನೆಲ್ಲದ ಸಂದ ಏನೆಲ್ಲ ಕನಸು ಕಟ್ಕೊಂಡಿದ್ನಲ್ಲೂ ನಿನಗೇನಾಗಿತ್ತು? ಈ ಬಂಗಾರ ಗಂಡೆನ ನನ್ನ ಕೈಯಾಗ ಕೊಟ್ಟು ಹಾಗೇನು ನಾ ಏನು ಒಂದು ವರ್ಷದಾಗ ನನ್ನ ಮುತ್ಯಾನ ಮಾಡ್ಬೇಕಂತ ಮಾಡಿದ್ದೆಲು. ಏಕೆನ ನಾ ಹ್ಯಾಂಗ ವಾಪಸ್ಲು ನನಗೆ ನೀರಪ್ಪ ನಡೆದಲ್ಲಿ ಬೇರಬೇಕು. ನನಗೆ ಇಲ್ಲಿ ಯಾವ ಅಂಗಡಿ ಓಪನ್ ಇಲ್ಲ ಮುಂಜಾನೆ ಅಲ್ಲ ಎದೆ ಕಳಕತ್ತೀನಿ ನೀನು. ಏನ್ ಮತ್ತೆ ನೀನೇ ಹೇಳಿದ್ಲ ನಮ್ಮ ಅಪ್ಪ ಸತ್ತಾನ ತಿಳಿದ್ರಿಂದ. ಅಯ್ಯ ನಿನ್ನ ತಿಳಿಗೆಡುತ್ತೀಯಪ್ಪ. ನಮ್ಮ ಅಪ್ಪ ಸತ್ತಾನ ಅಂತ ನಾ ಹೇಳಲ್ಲ, ಹೇಳಿದ್ದು ತಿಳ್ಕೊ. ಮೊದಲ ನಮ್ಮ ಮಕ್ಕಳ ಬೈಕಿ ಗೊತ್ತಿದ್ದು. ನಮ್ಮ ಮಕ್ಕಳಿಗೆ ಎರಿ ಮಣ್ಣು ಅಂದ್ರೆ ಭಾಳ ಇಷ್ಟ. ಮನೆ ಕಟ್ಟಿದ ಗಂಟು ಮನೆ ಬಿಟ್ಟು ಹೋಗ್ಬಿಟ್ಟಿದ್ಲ. ಆ ಮಣ್ಣದ ಗಂಟು ತಗೊಂಡು ಹೋಗಿ ನಾನು ಮಕ್ಕನ ಕೈ ಕೊಟ್ಟೆ. ಇಷ್ಟ ನೋಡಾಗಿದ್ದೆ. ಈಗ ನಗು ಅಪ್ಪ ಹೆಂಗ ಎಕ್ಸರ್ಸೈಸ್ ಮಾಡಿದ್ದೆ. ಎಲ್ಲ ಸ್ಪ್ರೇಂದ ಕಾಡ್ತಾವ. ಅಲ್ಲ ನಗಲಿ ಅಂದ್ರೆ ನಾ ಹ್ಯಾಂಗ ನಗಲಿ? ನನ್ನ ಮನ್ಯಾಗ ಕಮ್ಮಲಿ ಹಾಡ್ತೈತೆ ನಗಲಿಲ್ಲ. ನನ್ನ ಮನ್ಯಾಗ ನನ್ನ ಹಾಡ್ತೆ ಬಸರಾಡ್ತೆ ನಗಲಿಲ್ಲ. ಸುಮ್ಮನೆ ನಗೋ ಚಪ್ಪಲ್ ಮಾರ ಬಡ್ಕೊಂಡು ನನ್ನ ಅವಸಲ್ಲ ನೀನು ಭಯ ಮಾಡಲಿ. ಸಿಕ್ಕೋರು ಯಾರು ಬಸರ ಹಾಕ್ತಾರ? ನೀವೊಂದು ಹುಡುಗಿನ ಮದುವೆ ಆಗ ಆಕೆ ಬಸರ ಹಾಕಳ. ನಾವು ಮದುವೆ ಆಗ್ಬೇಕಂತ ಮಾಡಿದ್ವಿ. ಮದುವೆ ಆಗ್ಬೇಕಂತ ಏನು ಮಾಡೋದು? ಭಾಷೆಗೆ ಬಲಾನ ತೋಡಿ ಬಂದ ಸ್ವಚ್ಛ ಅಮ್ಮಗಂದ ಇಲ್ಲೇನೋ ತಪ್ಪು ಮಾಡಿದ್ದೆ. ನಿನ್ನ ಮನಸ್ಸಿಗೆ ಮದುವೆ ಹಾಕ
ಮನಸ್ಸೈತಿಲ್ಲ ಮದುವೆ ಆಗತ್ತೆ ಬಿಡು. ಅದು ಎಲ್ಲಿ ಹೊಡೆದು ಹೋಗುತ್ತೆ ಅಂತಿನ ಬೆಳತಾನ ಬಡ್ಕೊಂಡು ನಿನಗ ಮನಸ್ಸೈತಲ್ಲ ಮದುವೆ ಯಾಕ ಬಾಸಿ ಮಲೆ ಯಾಕೆ ನೋಡ್ತಿ? ಒಂದು ಕೆಲಸ ನಿಂದಿ ಚಲೋ ಗಂಡಿಸ್ಕೊ ತಡಿ ಇನ್ನ ಯಾಕೋ ಸರ ಮಾಡ್ತಿ. ಒಂದು ಹುಡುಗಿ ನೋಡು, ಒಂದು ಹುಡುಗಿ ನೋಡಿ ಒಂದು ಹುಡುಗಿ ಕರ್ಕೊಂಡು ಹೋಗು. ಹುಡುಗಿ ಕರ್ಕೊಂಡು ಹೋಗಿ ಉಳದಾಳಿ ಕರ್ಕೊಂಡು ಬಂದ್ರೆ ಏನು ಲಕ್ಷ್ಯ ಮಾಡ್ತೀವಿ ನಾವು? ಬರೀ ಹೆಂಗಸರ ಬೆನ್ನು ಹತ್ತೆ ಹಿಂಗಾಗಿದ್ದೇವೆ ನಾವು. ಬಸ್ಸು ಬೆಣ್ಣ ತುದ್ದಾರ ಅದಕ್ಕ ನಿಮ್ಮ ಅಕ್ಕ ಎರೆ ಮಣ್ಣು ತಿನ್ನಂಗ ಆಗ್ಯಾಳ. ಮತ್ತ ನೀ ಯಾವಾಗೇನೆ ಎರೆ ಮಣ್ಣು ತಿನ್ನೋದು? ಅದಕ್ಕ ದಸಕಿನ ಮನೆಗೆ ಹೋಗಿ ನಿಮ್ಮ ಅಪ್ಪಗೆ ಹೇಳಿ ನಾವು ಮದುವೆ ಆಗೋಣ ನೋಡಿ. ಅದು ಪ್ಲಾನಿಂಗ್ ಇತ್ತು, ಮನಿ ಕಳ್ಸತ್ತೀನಿ. ಇನ್ನೊಂದು 2-3 ತಿಂಗಳು ಓಪನಿಂಗ್ ಆಗುತ್ತೆ. ಅದಾದ್ಮೇಲೆ ನಂದು ಕೆಲಸನ ಬಿಡು. ಸುಮ್ಮನಿದ್ದಂಗಿಲ್ಲ ನೀನು ಹಗುರ್ಕ ಮೈ ಮೇಲೆ ಬರಕತ್ತಿಯಲ್ಲ. ನನಗೆ ತಾಳಿ ಕಟ್ಟಕ ಬೇರೆ ಹೆಂಗಸಿಲ್ಲ ಯಾರು. ಅದಕ್ಕೆ ಯಾರು ಹೇಳ್ತನ ಬ್ಯಾರೆ ಹೆಂಗಸರ್ಗ ಬೆನ್ನ ಹತ್ತೇನೆ ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದೈತಿ. ನಿಮ್ಮ ಅಕ್ಕರೇ ಎರೆ ಮಣ್ಣು ತಿನ್ನಂಗ ಆಗ್ಯಾಳ. ಸುಂದ್ರಿ ನೀ ಯಾವಾಗ ತಿನ್ನೈತಿ ಎರೆ ಮಣ್ಣು? ಅದಕ್ಕ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪಗೆ ಹೇಳಿ ನಾವು ಮದುವೆ ಆಗೋ ನಡೆ. ಸುಮ್ಮ ಯಾದಕ್ಕೆ ನಿಂತೀರಿ? ನಾನು ನಿನ್ನ ಮದುವೆ ರೆಡಿ ಅದೀನಿ. ಆದ್ರೆ ನಮ್ಮಪ್ಪ ಏನಂತ ಗೊತ್ತನ, ಅವನ ತಂಗಿ ಮಗ ಒಬ್ಬ ಹೋಗಣ್ಣಂತ ಅವ್ರು ಕೊಟ್ಟು ಮದುವೆ ಮಾಡ್ತಾನ ನಮ್ಮಪ್ಪ. ನಿಮ್ಮ ಅಪ್ಪ ನಿಮ್ಮ ತಂಗಿ ಮಗದಾರ ಕೊಡ್ತಾನ ಅಂದಿತ್ತಂದ್ರ ಅವ ತಂಗಿ ಮಗ ಕೊಡ್ತಾನಂತ ಯಾಕಂದ್ರೆ ಹಠಾದಾರ ಹಿಡ್ದೈತಂದ್ರ ನೀನ್ ನನ್ನ ಆಗ್ತಾನಂತೆ ಆಟ ಹಿಡಿ ಆಟ. ನಾನು ಹುಡುಗರು ಸತ್ತು ಬರ್ತೀನಿ. ಬಿಡು ಕಾಕ, ನಾನು ಟ್ರಿಪ್ ಮಾಡ್ತೀನಿ. ನೀನು ಗೊತ್ತಾಗತ್ತೆ ನನಗೆ. ನಾನು ನಿನ್ನ ಮದುವೆಗೆ ಹಠ ಹಿಡಿದ್ರೆ ನಮ್ಮಪ್ಪ ದಾರಿ ಬರಲಿಲ್ಲ ಅಂದ್ರೆ ಅದಕ್ಕೆ ನಾ ಎಲ್ಲ ಬೇರೆ ವಿಚಾರ ಮಾಡ್ತಾನ. ನೀ ಯಾಕೆ ಚಿಂತೆ ಮಾಡಿದಿ? ಬಿಡು, ನೀ ಬೇರೆ ವಿಚಾರ ಮಾಡಿ ನನಗೆಲ್ಲ ಒಳ್ಳೇದಾಗತ್ತೆ. ಅಂದ್ರೆ ನಾ ಬರಕ್ಕೆ ರೆಡಿ. ನಾ ನಡಿ ಹೋಗೋದಾದ್ರೆ ಹಾಗ ಹೋಗೋದಲ್ಲ. ಒಂದು ಕೂತ ಮಂದಿಗೆ ಬ್ಯಾಸರ ಬಾಳ, ಒಂದು ಗಂಟೆ ಕಣಲ್ಲ ನಿನ್ ಬಗ್ಗೆ ಮಾಡ ಮಾರಿ ಆ ಬಂದು
ಹೇ ದೇವ, ಎಂತ ದುಷ್ಟ ಜನರನ್ನು ಮೆಚ್ಚಿದೆ ತಂದೆ ನೀನು. ನಿನ್ನ ಬದಲಾಗಿ ಇಂಥ ದುಷ್ಟ ಜನರಿಗೆ ಶಿಕ್ಷೆ ಕೊಡುವುದು ನಿನ್ನ ಕಾಯಕವಲ್ಲವೇ ತಂದೆ? ನಾನು ಬಡವರ ಮನೆಯಲ್ಲಿ ಹುಟ್ಟಿದ ಎಂದಾದ್ರೂ ಕೂಡ ಇಂಥ ಶ್ರೀಮಂತರ ಮನೆಯಲ್ಲಿ ಇಂಥ ಶಿಕ್ಷೆ ಆಗಲಿ ಅಂತ ನನ್ನ ಸೊಸೆಯನ್ನಾಗಿ ಕಳಿಸಿದೆಯಾ ತಂದೆ? ದೇವ, ಯಾವ ಕಷ್ಟವನ್ನು ಬಾರದಂತೆ ಈ ತಡವನ್ನ ಈಜಿದ್ದಲು ಸೇರಲು ನೀನೇ ಅನುಗ್ರಹ ಮಾಡು ತಂದೆ, ನೀನೇ ಅನುಗ್ರಹ ಮಾಡು. ತಂಗಿ, ಮಾವನವರು ಇಲ್ಲವೇ ನಮ್ಮ ಮನೆಯಲ್ಲಿ? ಮಾವನವರು ಇಲ್ಲಿದ್ರೆ ಏನಾಯ್ತಲ್ಲ? ನಿನ್ನ ತಂಗಿಯಾಗಿ ನಾನಿದ್ದೇನಲ್ಲ, ನಿನ್ನ ತಂಗಿ ಇರುವವರೆಗೂ ನೀನು ಇದೇ ಮನೆಯವನಲ್ಲ? ತಂಗಿ, ನಾಳೆ ಮಹಾದೇವನ ಜಾತ್ರೆ ಅಂಗವಾಗಿ ಮಹಾದೇವ ಮಂದಿರದಲ್ಲಿ ಗಂಗಾ ಸ್ನಾನ ಜರುಗಲಿದೆ. ಅದಕ್ಕಾಗಿ ನಿನಗೊಂದು ಒಳ್ಳೆಯ ಸೀರೆ, ಅಳಿಯನಿಗೆ ಪ್ಯಾಂಟು ಶರ್ಟು ತಂದಿದ್ದೇನೆ, ತೆಗೆದುಕೋ ತಂಗಿ. ಅಣ್ಣ, ಯಾಕಣ್ಣ ನನಗೆ ಯಾಕೆ ಇಷ್ಟೊಂದು ಉಡುಗೊರೆ ತರ್ತಾ ಇದೀಯಾ ನೀನು? ಅಣ್ಣ, ನಿನ್ನಂತೆ ನಮ್ಮ ಅಣ್ಣ ಕೂಡ ದೊಡ್ಡ ಶ್ರೀಮಂತನಾಗಿದ್ರೆ ನನಗೂ ಈ ತರ ಉಡುಗೊರೆ ತರ್ತಾ ಇದ್ದ. ಆದ್ರೆ ನಮ್ಮ ಅಣ್ಣ ಬಡವನಲ್ಲ. ತಂಗಿ, ನಿನ್ನಣ್ಣ ಬಡವನಾದರೆ ಏನಾಯ್ತು? ನಾನಿನ್ನ ಅಣ್ಣನಲ್ಲವೇ? ತಂಗಿಯನ್ನು ಕಾಣದ ನಾನು ನೀನೇ ನನ್ನ ಹೊರ ಹುಟ್ಟಿದವಳೆಂದು ಅಂದುಕೊಂಡಿದ್ದೇನೆ. ತಂದೆ ತಾಯಿ ಬೇರೆ ಬೇರೆ ಆದರೂ ಮನಸ್ಸು ಮಾತ್ರ ಒಂದೇ ಎಂದು ತಂದಿದ್ದೇನೆ. ತೆಗೆದುಕೋ ತಂಗಿ ಉಡುಗೊರೆಯನ್ನು. ಕಾಮಕೋತಿಗಳ, ಎಷ್ಟು ದಿನದಿಂದ ಹೊಂಚಿ ಹಾಕಿ ಕುಂತಿದ್ದೀರಿ ಈ ನೀಚ ಕೆಲಸಕ್ಕೆ? ನಮಸ್ಕಾರ ಮಾವ, ಬನ್ನಿ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು. ಮಿತ್ರನೆಂದು ಸಲಿಗೆ ಕೊಟ್ಟರೆ ಮನೆ ಮೈಲಿಗೆ ಮಾಡಲು ಮುಂದಾದೆಯಾ ಮೂರ್ಖ? ಮಾವ, ಅಣ್ಣನಾಗಿ ಬಂದಿದ್ದೇನೆ ಹೊರತು ಅದಮನಾಗಿ ಅಲ್ಲ. ಬಾಯಿ ಮುಚ್ಚು ಕಾಮುಕ. ನೀನು ಮಿತ್ರನಲ್ಲ, ಮಿತ್ರನ ಮಡದಿಯನ್ನು ಮೋಹಿಸುವ ಕಾಮುಕ. ನಾನಿಲ್ಲದ ಸಮಯ ಸಾಧಿಸಿ ಮನೆಗೆ ಬಂದು ನನ್ನ ಹೆಂಡತಿ ಜೊತೆ ಸರಸಾಡುವೆಯಾ ಮೂರ್ಖ? ಎಲೆ ಜಾರಿಣಿ, ನೀನು ಮಡದಿಯಲ್ಲ, ಗಂಡನ ಕಣ್ಣಿಗೆ ಮಣ್ಣೆರಚಿ ಕದ್ದು ಮುಚ್ಚು ಕಾಮದ ಆಟ ಆಡುವ ಸೂಳೆ ನೀನು. ಮಾವ, ತಂಗಿ ಎಂಬ ಮಮತೆಯಿಂದಲೇ ಬಂದಿದ್ದೇನೆ ಹೊರತು ಕೆಟ್ಟ ಭಾವನೆಯಿಂದಲ್ಲ. ಇದು ನನ್ನ ಹೆತ್ತ ತಾಯಿಯ ಮೇಲಾಣೆಯಾಗಿಯೂ ಸತ್ಯ. ಬಾಯಿ ಮುಚ್ಚಲೇ ಬದ್ಮಾಸ್. ಹಾಗಾದ್ರೆ ಈ ಸೀರೆ ಹೇಗೆ ತರಲಿಕ್ಕೆ ಹೋಗಿದ್ದೆ? ನೀವಿಬ್ಬರು ಈ ರೀತಿ ನಡೆಸಿದ್ರಿ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದು ನನ್ನ ಕಣ್ಣ ಮುಂದೆನೆ. ಸ್ವಾಮಿ, ಕಾರಣ ಏನು ಅಂತ ಕೇಳದೆ ಕಾಮಕ್ಕೆ ಹೊರಸಿ ಮಾತಾಡಬಾರ್ದ್ರಿ. ಅನ್ನ ಕೊಟ್ಟ ಈ ಹುಡುಗರಿಗೆಲ್ಲ ಪ್ರೇತವರಿಗೆ ಹೊರಸಿ ಮಾತಾಡಿದರಲ್ಲ, ನಿಮಗೇನಾದ್ರೂ ಪ್ರಭೆ ಹಿಡಿದಿದೆಯಲ್ರಿ? ಇದೇನಿದು ಮನೆ ಮುಂದೆ ಈ ರೀತಿ ಗಲಾಟೆ? ಏನಾಗಿದೆ ನಿಮ್ಗೆಲ್ಲ? ಏನೆಂದು ಕೇಳಿದರೆ ಯಾವ ಬಾಯಿಂದ ಹೇಳಲಮ್ಮ. ಇವಳನ್ನು ಸಾಧ್ವಿ ಅಂತ ತಿಳಿದಿದ್ದೆ, ಆದರೆ ಇವಳು ಹೆಣ್ಣಲ್ಲ, ಹೆಮ್ಮಾರಿ. ಇವನ ಜೊತೆ ಚಕ್ಕಂದವಾಡುತ್ತಾ ನಿಂತಿದ್ದಾಳೆ ಈ ಪಾಪಿ. ಏನೇ ತಾಟ್ಗಿತ್ತಿ, ಇನ್ನು ನಿನ್ನ ಸಣ್ಣ ಬುದ್ಧಿ ಬಿಟ್ಟೇ ಇಲ್ಲ ನೀನು. ನಿನ್ನ ತವರು ಮನೆಯಲ್ಲಿ ಬಡತನ ಇದೆ ಎಂದು ಹಾದರ ಮಾಡಿ ಬೆಳೆದ ಹೆಣ್ಣು ನೀನು. ಈಗ ಶ್ರೀಮಂತರ ಸೊಸೆ ಅದಲ್ಲದೆ ಈ ರೀತಿ ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾ ಇದೆಯಲ್ಲ. ಶ್ರೀಮಂತರ ಸೊಸೆಯಾಗಿ ಮಾನವಂತ ಹೆಣ್ಣಾಗಿ ಈ ಮನೆ ಕೀರ್ತಿ ತರುವುದು ಬಿಟ್ಟು ಈ ರೀತಿ ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾ ಇದೆಯಲ್ಲ. ನಾಚಿಕೆ ಆಗ್ಬೇಕು ನಿನಗೆ. ಮಲ್ಲಿಗೆ, ನಾನು ಸುಳ್ಳೆ ಅಲ್ಲ, ಗಣತಿ ಗಂಗಮ್ಮನ ಮಗಳು ನಾನು.
ಸತಿ ನನ್ನ ಕಣ್ಣ ಮುಂದೆನೆ ನೀವಿಬ್ಬರು ಹಾದರದಲ್ಲಿ ತೇಲಿದ್ದೀರಿ. ಎಚ್ಚರದಿಂದ ಮಾತನಾಡು ಮಾವ, ಎಚ್ಚರದಿಂದ ಮಾತನಾಡು. ಎಚ್ಚರ ತಪ್ಪಿ ಮಾತನಾಡಿದರೆ ನಾಲಿಗೆ ಕಿತ್ತು ಕೈಗೆ ಕೊಡಬೇಕಾಗ್ತದೆ ಜೋಕೆ. ನನ್ನ ಮನೆಗೆ ಬಂದು ನಮ್ಮಣ್ಣನಿಗೆ ನಾಲಿಗೆ ಕಿತ್ತವೆನೆಂದು ಹೊಗಳುವೆಯ ಮೂರ್ಖ. ನೀತಿಗೆಟ್ಟವನೇ, ನಾಚಿಕೆ ಬರುವುದಿಲ್ಲವೇ ಒಂದು ಸಂಸಾರವನ್ನು ಒಡೆದು ಹಾಕಲು? ನನ್ನ ಸೋಳೆಯನ್ನು ಕರೆದುಕೊಂಡು ನಡೆ ಹೊರಗೆ. ಹೊಡೆಯರಪ್ಪ ಹೊಡೆಯಿರಿ, ನಿಮ್ಮ ಮನಃಶಾಂತಿ ಆಗುವವರೆಗೂ ಹೊಡೆಯಿರಿ. ಕಾಮದ ಕಣ್ಣಿಟ್ಟು ಈ ಮನೆಗೆ ಬಂದಿಲ್ಲ, ತಂಗಿ ಎಂಬ ವಾತ್ಸಲ್ಯದಿಂದ ಈ ಮನೆಗೆ ಬಂದಿದ್ದೇನೆ. ಅದಕ್ಕೆ ನೀವು ಮೈ ತುಂಬಾ ಏಟಿನ ಉಡುಗೊರೆ ಕೊಟ್ಟಿದ್ರಪ್ಪ, ಏಟಿನ ಉಡುಗೊರೆ ಕೊಟ್ಟಿದ್ದರೆ. ಒಳ್ಳೆಯದು ಕೆಟ್ಟದು ತೂಕ ಹಾಕಲು ಆ ಮಹಾದೇವನಿದ್ದಾನೆ. ಇದರ ಫಲಿತಾಂಶ ಕೆಲವೇ ದಿನಗಳಲ್ಲಿ ತಿಳಿಯುತ್ತೆ. ಲೇ ಬಂಡ ಎಣ್ಣೆ, ಈ ನಿನ್ನ ಮಿನ್ನನ್ನು ಕರೆದುಕೊಂಡು ನನ್ನ ಕಣ್ಣಿ ಮುಂದಿಂದ ದೂರ ಎಲ್ಲಾದ್ರೂ ಹೊರಟು ಹೋಗು. ನನ್ನ ಮಗ ಕಟ್ಟಿದ ತಾಳೆಯನ್ನು ಬಿಚ್ಚಿ ಹಾಕಿ ಈಗಲೇ ಹೋಗು. ಮುಚ್ಚು ಬಾಯಿ ನೀಚ. ನಾಲ್ಗೆ ಇದೆ ಅಂತ ಮನಬಲ್ಲತೆ ಮಾತಾಡಿದ್ರೆ ಕತ್ತರಿಸ್ಬಿಡ್ತೀನಿ ನಿನ್ನ ನಾಲ್ಗೆನ. ಅವನ ಹಿಂದೆ ಓಡಿ ಹೋಗೋದಿಕ್ಕೆ ಅವನಿಗೆ ಸೇಗಾಸಿದ ಸೋಳ ನಾನಲ್ವೋ. ಅವನು ನಮ್ಮಣ್ಣ. ಅಣ್ಣ ತಂಗಿಯರಿಗೆ ಹೋಲಿಸಿ ಮಾತಾಡುವರಲ್ಲ. ಜನ್ಮಕ್ಕೆ ಆ ನಾಚಿಕೆ ನೀನಲ್ಲಿದ್ರೆ ನೀನೇಕೆಂತ ಹೇಸಿಗೆ ತಿನ್ನೋ ಕೆಲಸಕ್ಕೆ ಕೈ ಹಾಕ್ತಿದ್ದೆ. ಅದು ಅಲ್ಲದೆ ಮಾಂಗಲ್ಯಕ್ಕೆ ಮಸಿ ಬಳೆದಿದ್ದಲ್ಲದೆ ನೀನಿನ ಹೊರತು ಗುಣವನ್ನು ಬಿಡೋದಿಲ್ಲ ಅಂತ ಕಾಣಿಸ್ತಾ ಇದೆ. ಲೇ ಚಲುವ, ಮೊದಲ ದಿನವೇ ಹೇಳಿದ್ದೆ ಅವಳು ನನ್ನ ಅತ್ತಿಗೆ ಎಂದು. ಅದನ್ನು ಲೆಕ್ಕಿಸದೆ ಮತ್ತೆ ಈ ಕೆಟ್ಟ ಕೆಲಸಕ್ಕೆ ಹೊಂಚು ಹಾಕಿದೆಯಾ ಬಡ್ಡಿ ಮಗನೇ? ಅಯ್ಯೋ ಹಿರಿಯೇ. ಲೇ ಹಾಲರದ ಹೆಣ್ಣೆ, ಮತ್ತೇನು ಮುಖ ನೋಡುವೆ? ಹೊರಗೆ ನಡೆ. ಸ್ವಾಮಿ, ನಾನೆಲ್ಲಿಗಿರಿ ಹೋಗ್ಲಿ? ನಾನೆಲ್ಲಿಗಿರಿ ಹೋಗ್ಲಿ? ಇಲ್ಲಿವರೆಗೂ ನಿನ್ನ ಶೀಲ ಅನುಭವಿಸಿ ಹೋದಲ್ಲ ಆ ಕೀಚಕನ ಹಿಂದೆ ಹೋಗು. ಸ್ವಾಮಿ, ವಿಚಾರ ಮಾಡದೆ ತುಡುಕೋ ಕೆಳಕು ಅಂತ ಹೇಳಿದ್ದಾರೆ ನೋಡಿ. ಅವನು ಹಿಂದೆ ಓಡಿ ಹೋಗೋದಿಕ್ಕೆ ನಾನೇನು ಮಕ್ಕಳಲ್ಲಿ ಮಗನ ಗಟ್ಟಿಟ್ಕೊಂಡು ನಿಮ್ಮಿಂದ ಓಡಿ ಬಂದವಲ್ಲ. ಅಗ್ನಿ ಸಾಕ್ಷಿಯಾಗಿ ಸಪ್ತಪುರ ತಿಳಿದು ನಿಮ್ಮ ಕೈಯಾರೆ ಮಕ್ಕಳನ್ನ ಕಟ್ಟಿಸಿಕೊಂಡ ನಮ್ಮ ಹೆಂಡತಿ ಸ್ವಾಮಿ ನಾನು. ನನ್ನ ಮಾತನ್ನು ನಂಬ್ರಿ. ನಿಮ್ಮ ವಂಶವನ್ನು ನಾವೇಕೆ ಹಾಳ ಮಾಡಬೇಕು? ನಿನ್ನ ಮರ್ಯಾದೆ ಮುಚ್ಚುವುದಕ್ಕಾಗಿ ಈ ರೀತಿ ಕಪಟ ನಾಟಕ ಆಡದ ಹೊಲಸು ಹೆಣ್ಣೆ. ರಣವೀರ, ನೀನು ಹೇಳಿದ್ದೆಲ್ಲ ನನ್ನ ಕಣ್ಣ ಮುಂದೆನೆ ನಡೆದು ಹೋಯ್ತಪ್ಪ. ಇವಳ ಮಾಂಗಲ್ಯ ಕಿತ್ತಿಕೊಂಡು ಕಳಿಸುವುದು ಒಂದೇ ಬಾಕಿ. ಎಲೆ ಬಸವಿ, ನನ್ನ ಮಾಂಗಲ್ಯ ನನಗೆ ಕೊಟ್ಟು ಹೊರನಡೆ. ಮನೆಯಿಂದ ಹೊರಗೆ ಹೋಗೋದಿಕ್ಕೆ ನಾನೇನು ಗಟ್ಟಿ ಹಿಡ್ಕೊಂಡು ಓಡಿ ಬಂದವಳೆಲ್ಲರಿ. ನಿಮ್ಮ ಕೈಯಾರೆ ನನ್ನ ಕಡೆಗೆ ಮಾಂಗಲ್ಯ ಕಟ್ಟಿಸಿಕೊಂಡು ಬಂದಿದ್ದೀನಿ. ದಯವಿಟ್ಟು ನನ್ನ ನಂಬಿ ಸ್ವಾಮಿ. ಓ ಪಾಪಿ, ನಿನ್ನ ಅಪವಿತ್ರವಾದ ಕೈಯಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗೆಲ್ಲಿದೆ? ನಿನ್ನ ಹಾದರದ ಪಿಂಡ ಹೆತ್ತ ಮುಖ ನನಗೆ ತೋರಿಸಬೇಡ, ಹೊರಟೋರು.
ಆದರೆ ಎಂಬ ಸೂಳೆಂಬ ಪಟ್ಟವನ್ನು ಮಾತ್ರ ಕೊಡಬೇಡಿ ಸ್ವಾಮಿ, ಸೂಳೆಂಬ ಪಟ್ಟವನ್ನು ಮಾತ್ರ ಕೊಡಬೇಡಿ. ನಿಮಗೆ ಬೇಡವಾದ್ರೆ ನನ್ನ ಕತ್ತೆಜಿಗೆ ಕೊಂದಾಕ್ಬೇಡಿ ಸ್ವಾಮಿ, ಕೊಂದಾಕ್ಬೇಡಿ. ಏನೇ ಮಾನ್ಗೆಟ್ಟವಳೆ, ಸಾಕು ಮಾಡಿದ್ರೆ ಕಪಟ ನಾಟಕಗಳನ್ನು. ಈಗಲೇ ಕ್ಷಣದಲ್ಲಿ ನಿನ್ನ ಮಗುವನ್ನು ಕರ್ಕೊಂಡು ನನ್ನ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ. ಮುಚ್ಚ ಬಾಯಿ ರಾಕ್ಷಸಿ, ಇದಕ್ಕೆಲ್ಲ ಕಾರಣ ನೀನು ಕಣೆ. ನನ್ನನ್ನು ಸೂಳೆಯನ್ನಾಗಿ ಮಾಡಿ ಈ ಮನೆಯಿಂದ ಹೊರಗೆ ಹಾಕಿಸಿ, ನನ್ನ ಗಂಡನನ್ನ ಹುಚ್ಚನಾಗಿ ಮಾಡಿ ನನ್ನ ಗಂಡನನ್ನ ಕೊಂದು ಹಾಕಿ ಈ ಆಸ್ತಿಯನ್ನು ನಿಮ್ಮನಾಗಿ ಮಾಡ್ಕೋಬೇಕು ಅಂತ ನೀನು ಮಾಡುವ ದುರಾಚನೆ ಇದು. ಅಣ್ಣಯ್ಯ, ನಿನ್ನ ಆಸ್ತಿ ಲಪ್ಪಿಸಬೇಕಾಗಿದ್ರೆ ನೀನು ಚಿಕ್ಕವನಿದ್ದಾಗಲೇ ನಿನ್ನನ್ನು ಸಾಯಿಸಿ ಎಲ್ಲ ಆಸ್ತಿ ಲಪ್ಪಿಸಬೇಕಾಗಿತ್ತು. ಆದರೆ ನನ್ನ ವಂಶದ ಜ್ಯೋತಿ ಒಂದು ಹಾರಿ ಹೋಗುವ ಒಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಈ ರೀತಿ ಬೆಳೆಸಿ ವಿದ್ಯಾವಂತನಾಗಿ ನಮ್ಮಣ್ಣನ ವಂಶದ ಜ್ಯೋತಿ ನಿರಂತರವಾಗಿ ಇರಲೆಂದು ತ್ಯಾಗ ಮಾಡಿದೆ. ಅದಕ್ಕೆ ನಿನ್ನ ಮನೆ ಎಂತ ಪದವಿ ಕೊಡುತ್ತಿದ್ದಾಳೆ ನೋಡು. ಸಮಾಧಾನ ಮಾಡಿಕೊ ಅಪ್ಪ, ಸಮಾಧಾನ ಮಾಡಿಕೊ. ತಂದೆ ಕಾಣದ ನನಗೆ ನೀವೇ ತಂದೆ, ತಾಯಿ ಕಾಣದ ನನಗೆ ಮಲ್ಲಿಗೆ ತಾಯಿ, ರಣಧೀರನೇ ಅಣ್ಣ ತಮ್ಮ ಎಲ್ಲ. ಒಂದು ವೇಳೆ ಮನೆಯಲ್ಲಿ ಒಬ್ಬನೇ ಇದ್ದರೆ 100 ಜನರಿಗೆ ಸೆರಗಾಸುವ ಸೂಳೆ ಈ ಮನೆಯನ್ನು ವೇಶ್ಯರ ಮನೆ ಮಾಡಲು ಹಿಂಜರಿಯಲಿಲ್ಲಪ್ಪ. ಈ ಸೂಳೆ ಈ ಮನೆ ಬಿಟ್ಟು ತೊಲಗಾಚೆ. ಸ್ವಾಮಿ, ಹಾಗಾದ್ರೆ ಇದು ನಿಮ್ಮ ಕೊನೆಯ ನಿರ್ಧಾರವೇ? ಹೌದು, ನಾನು ಕಟ್ಟಿದ ಮಾಂಗಲ್ಯ ನನಗೆ ಕೊಟ್ಟು ಈ ಮನೆ ಬಿಟ್ಟು ತೊಲಗಾಚೆ. ಹಾಗಾದ್ರೆ ನೀವು ಕಟ್ಟಿದ ಈ ಮಾಂಗಲ್ಯವನ್ನ ನೀವೇ ಕಿತ್ಕೊಳ್ಬಹುದು. ಏನು ವಿಚಾರ ಮಾಡ್ತೀಯಣ್ಣ? ತೆಗೆದುಕೋ ಆ ಮಾಂಗಲ್ಯವನ್ನು. ಇಲ್ಲೇ ಕೆಣಿತಿರುವೆ ನನ್ನ ಮನೆಯಲ್ಲಿ. ತಾಳಿಗಾಗಿ ತಾಳಿಕೊಂಡ ಎಲ್ಲ ಉಯಿಗಳ ನಂಜನ್ನು ತಾಳಿಗಾರರಾಗಿದೆ.
ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ಜನರ ಮಾತಿಗೆ ಸುಳ್ಳು ಎಂದು ಆತ್ಮಹತ್ಯೆ ಮಾಡಿಕೊಂಡರೆ ನಿಜಕ್ಕೂ ಸುಳ್ಳು ಎಂದು ಸಾಗುತ್ತದೆ. ಈ ಸಮಾಜ ಇದನ್ನು ಅನುಕೂತಿನ ನಿನ್ನ ಗಂಡನಿಗೆ ಗರ್ತಿ ಎಂದು ಗೊತ್ತಾಗಿದೆ. ನಿನಗೆ ಕ್ಷಮೆ, ಮರಳಿ ಮಾಂಗಲ್ಯ ಕಟ್ಟುವೆ. ಇಲ್ಲ ಇಲ್ಲ ಇಲ್ಲ, ಈ ಸಮಾಜದಲ್ಲಿ ನಾನು ಬಾಳಾರೆ. ಈ ಸಮಾಜದಲ್ಲಿ ನನ್ನನ್ನು ಸೋಲು ಅಂತ ಸಾರಿದವರು ಗರತಿ ಅಂತ ನನ್ನನ್ನು ಒಪ್ಪಿಕೊಳ್ಳುವರ. ಖಂಡಿತ ಒಪ್ಪುತ್ತಾರೆ. ನಿಜಕ್ಕೂ ಈ ಸಮಾಜದಲ್ಲಿ ಗರ್ತಿ ನೀನು. ನೀನು ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡರೆ ಈ ಸಮಾಜದಲ್ಲಿ ಗರ್ತಿ ಎಂಬ ಬೆಲೆ ಇಲ್ಲದವರಾಗಿದೆ. ಅನ್ಯಾಯದ ವಿರುದ್ಧ ಹೋರಾಡು. ನ್ಯಾಯಕ್ಕಾಗಿ ಸಿಗಲ್ಲ ಈ ಸಮಾಜದಲ್ಲಿ. ಮಾನವಂತ ಮಹಿಳೆಯರ ತೆರೆ ಎತ್ತಿ ತಿರುಗಬಹುದು. ಸಮಾಜ ಉದ್ಧಾರಗೊಳಿಸುವುದು, ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಹೌದು ಹೌದು ಹೌದು, ನಾನು ಬದುಕಬೇಕು. ಈ ಸಮಾಜಕ್ಕೆ ಒಳ್ಳೆದಕ್ಕೋಸ್ಕರವಾದರೂ ನಾನು ಹೋರಾಡಲೇಬೇಕು. ನಾನು ಹೋರಾಡಿ ನನ್ನ ಬಡ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಅನ್ಯಾಯವಾಗುತ್ತೆ ನಾನು ಬಿಡಬಾರ್ದು. ಅವರಿಗೋಸ್ಕರವಾದರೂ ನಾನು ಹೋರಾಡಲೇಬೇಕು. ಗುಲಾಬಿ, ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಯಾವ ಈ ರಣವೀರನ ಸಾಹಸ ಎಂತಹದ್ದು ಎಂದು. ಒಳ್ಳೆಯ ಮಾತನಿಂದ ನನಗೆ ಶರಗ ಹಾಸಿದ್ದರೆ ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನಗೆ ಸೂಳೆ ಆಗದ ಪ್ರತಿಫಲವೇ ನಿನ್ನನ್ನು ಸೂಳೆ ಎಂದು ತಾಳಿ ಹರಿಸಿಬಿಟ್ಟೆ. ನಿನ್ನ ತಾಳಿ ಹರಿದ ನಿನ್ನ ಗಂಡನೇ ಹುಚ್ಚ. ಈಗ ನಿನ್ನನ್ನು ಬೀದಿ ಪಾಲು ಮಾಡಿ ಸರ್ವಾಸ್ತಿಗೆ ರಾಜ ಮಹಾರಾಜನಾಗ ಮೇಲಿದ್ದರೆ ನನ್ನ ಹೆಸರು ಧೀರನೇ ಅಲ್ಲ. ನಮಸ್ಕಾರ ಡಾಕ್ಟರ್ ಸಾಹೇಬರಿಗೆ. ನಮಸ್ಕಾರ. ಏನು ಆ ಸುದ್ದಿ ಈ ಸುದ್ದಿ ನೀಲಕಂಠಪ್ಪನವ್ರು ಅಂತಿದ್ರಿ, ಏನದು ವಿಷಯ ಹೇಳಿ ನನಗೆ. ಆದರೆ ನಿಮ್ಮ ತಂಗಿ ಜಾರ್ ತಂದಾಗ ಜಾರ್ಯಾಳ ಅಂತ್ರಿ. ಏನು ನನ್ನ ತಂಗಿ ಜಾಲತನದಲ್ಲಿ ಜಾರಿದರಂತೆ? ಅವನು ತಾಳಿ ಕಿತ್ತುಕೊಂಡನೆ. ಇಲ್ಲ ಇಲ್ಲ, ನೀವು ಸುಳ್ಳು ಹೇಳುತ್ತಿರುವಿರಿ, ನೀವು ಸುಳ್ಳು ಹೇಳುತ್ತಿರುವಿರಿ. ನಾವ್ಯಾಕೆ ಸುಳ್ಳಕ್ ಹೇಳಕ್ ಹೋಗ್ರಿ? ಅವ್ ಬ್ಯಾರೆ ಯಾರು ಅಲ್ರಿ, ನಿಮ್ಮ ಆತ್ಮೀಯ ಮಿತ್ರ ಚಲೋ ರೀ. ನಾವೇನ ಬರ್ತೀರಿ ನಿಮ್ದು ನೋಡಿ. ಚಡುವ, ನಿನ್ನನ್ನು ಆಪ್ತ ಮಿತ್ರನೆಂದು ನಂಬಿದ್ದಕ್ಕೆ ಕೊನೆಗೂ ನನ್ನ ಶತ್ರುವಾದೆಯ. ಕಾಮದ ಕಣ್ಣಿಟ್ಟು ನನ್ನ ಸ್ನೇಹ ಮಾಡಿದೆಯನು ಪಾಪಿ. ಒಂದು ವೇಳೆ ನನ್ನ ತಂಗಿಯನ್ನು ಮದುವೆಯಾಗುತ್ತೇನೆಂದು ಹೇಳಿದರೆ
ಅದನ್ನು ಬಿಟ್ಟು ಒಂದು ಸಂಸಾರ ಹಾಳು ಮಾಡಿದೆಯಲ್ಲೋ ಪಾಪಿ, ಸಂಸಾರ ಹಾಳು ಮಾಡಿದೆಯಾ? ಯಾರೇನು ಮಾಡುವರು ನಮಸ್ಕಾರ ನನ್ನ ಗೆಳೆಯನಿಗೆ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು. ಏನಾಯ್ತು ಗೆಳೆಯ ನನಗೆ? ಹೀಗೇಕೆ ತಲೆ ಕೆಟ್ಟದಂತೆ ಮಾತನಾಡ್ತೀವಿ? ತಲೆ ಕೆಟ್ಟಿರುವುದು ನನಗಲ್ಲ, ನಿನಗೆ. ನನ್ನ ತಂಗಿಯ ಬಾಳು ಹಾಳು ಮಾಡಿದ ಕಟುಕ ನೀನು. ತೊಲಗೀಚೆ ನನ್ನ ಮುಂದಿಂದ. ಇಲ್ಲ ಗೆಳೆಯ, ಇಲ್ಲ. ನಿನ್ನ ತಂಗಿಯ ಬಾವು ಹಾವು ಮಾಡಿದ ಪಾಪಿ ನಾನಲ್ಲ. ನಿನ್ನ ತಂಗಿಯ ಜೊತೆ ನಾನು ಯಾವತ್ತೂ ಕೆಟ್ಟ ವರ್ತನೆಯಿಂದ ನಡೆದುಕೊಂಡಿಲ್ಲ ಗೆಳೆಯ, ಕೆಟ್ಟ ವರ್ತನೆಯಿಂದ ನಡೆದುಕೊಂಡಿಲ್ಲ. ತಂಗಿಗೆ ಹೊಸ ಬಟ್ಟೆ ಕೊಡುವುದನ್ನು ನೋಡಿ ನನ್ನನ್ನು ತಪ್ಪು ತಿಳಿದು ಮನೆಯಿಂದ ಹೊಡೆದು ಹೊರಗೆ ಹಾಕಿದ್ದಾರೆ ಗೆಳೆಯ, ಹೊಡೆದು ಹೊರಗೆ ಹಾಕಿದ್ದಾರೆ. ನನ್ನನ್ನು ನಂಬು ಗೆಳೆಯ, ನಂಬು. ಕೊಲಗೆಟ್ಟು ಕೋತಿ. ನನ್ನ ತಂಗಿಯನ್ನು ಮದುವೆಯಾಗುತ್ತೇನೆಂದು ಹೇಳಿದರೆ ಧಾರಾಳವಾಗಿ ಮದುವೆ ಮಾಡಿಕೊಡುತ್ತಿದ್ದೆ. ಅದನ್ನು ಬಿಟ್ಟು ಒಂದು ಸಂಸಾರ ಹಾಳು ಮಾಡಿದೆಯಲ್ಲೋ ಪಾಪಿ. ಹೊಡಿ ಗೆಳೆಯ, ಹೊಡಿ. ನಿನ್ನ ಮನಃಶಾಂತಿ ಆಗುವವರೆಗೂ ಹೊಡಿ. ಆದರೆ ನಿನ್ನ ತಂಗಿಯ ತಾಳಿ ಏರಿಸಿದ ತಾಯಿಗಂಡನೆಂದು ಮಾತ್ರ ಹೇಳಬೇಡ. ಆ ಮೂರ್ಖರ ಮಾತಿಗೆ ಬೆಲೆ ಕೊಟ್ಟು ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡಬೇಡ ಗೆಳೆಯ, ಚಿತ್ರ ಹಿಂಸೆ ಕೊಡಬೇಡ. ನಾಲ್ಕೇ ದಿನಗಳಲ್ಲಿ ವಿಷಯ ಏನೆಂಬುದು ತಿಳಿಯುತ್ತೆ. ಅಲ್ಲಿಯವರೆಗೆ ತಾಳ್ಮೆಯಿಂದಿರು ಗೆಳೆಯ, ತಾಳ್ಮೆಯಿಂದಿರು. ಮೋಸಗಾರನೇ, ನಿನ್ನ ತಾ ಮುಠಾಣ ಜೊತೆ ತಿರುಗಾಡಿದರೆ ಕೊನೆಗೆ ನನ್ನ ಬಾಳಿಗೆ ವಿಷ ಬೆರೆಸಬಹುದು. ತೊಲಗಿಲ್ಲಿಂದ, ನನಗೆ ನಿನ್ನ ಮುಖ ತೋರಿಸಬೇಡ. ದುಡುಕಬೇಡ ಗೆಳೆಯ, ದುಡುಕಬೇಡ. ದುಡುಕು ಮಹಾ ಕೆಡುಕು. ಒಂದು ವೇಳೆ ನಾನೇ ನಿನ್ನ ತಂಗಿಯ ಬಾಳು ಹಾಳು ಮಾಡಿದರೆ ನನಗೆ ಗಲ್ಲು ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲು ಸಿದ್ಧ ಗೆಳೆಯ, ಅನುಭವಿಸಲು ಸಿದ್ಧ. ಹಾಗಾದ್ರೆ ಇದರಲ್ಲೇನೋ ಮೋಸವಿರಬಹುದು ಗೆಳೆಯ, ಮೋಸವಿರಬಹುದು. ಹೌದು ಗೆಳೆಯ, ಹೌದು. ಇದರಲ್ಲಿ ಖಂಡಿತ ಮೋಸವಿದೆ. ಇದಕ್ಕೆಲ್ಲ ಕಾರಣ ರೌಡಿ ರಣವೀರನೇ. ನಡೆ ಗೆಳೆಯ, ಹಾಗಾದ್ರೆ ನಿಜ ಏನೆಂಬುದನ್ನು ತಿಳಿದುಕೊಂಡು ಬೇಗನೆ ಬಂದು ಬಿಡು. ನಾನು ನಡೆ. ಕಲಿ ಸಾಜನ ಕಲಿ ಸಾಜನ ಬಾರುವ ಮಗಳ, ಬಡ 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 ಬಾರುವ. ಯಪ್ಪ, ನನ್ನ ಕೈಯಿಂದ ಬಡಬಡ ನಡೆಯಕ್ಕೆ ಆಗೋದಿಲ್ಲ. ನನ್ನ ಕಾಲ ಡಾಕ್ಟರ್ ಕರ್ಸಕ್ಕೆ ಭಾಳ ಚಲೋ ಆಗುತ್ತೆ ನೋಡಪ್ಪ. ನಿಧಾನಕರ ಹೋಗುನು ಬಾರುವ, ನಿಧಾನಕರ ಹೋಗುನು. ಆಗೋದಿಲ್ಲ, ನನಗೆ ಭಾಳ ಅಂದ್ರೆ ಭಾಳ ಸಂಕಟ ಆಗತ್ತೈತೆಪ್ಪ. ಡಾಕ್ಟರ್ ಇಲ್ಲಿಗೆ ಕರೆಸ್ತೀನಿ. ರಾಮ ರಾಮ ರೇ ಡಾಕ್ಟರ್ ಸಾಹೇಬ್ರ, ರಾಮ ರಾಮ. ಯಾಕ್ರಿ ನಿಮ್ಮ ದಣ್ಯಾರ ಮನೆಗೆ ರಾಜೀನಾಮೆ ಕೊಟ್ಟ ನಮ್ಮ ದವಾಖಾನೆಗೆ ಹಾಜರಿ ಹಾಕ್ಲಕ್ ಬಂದಿರಿ? ನಮ್ಮ ದಣ್ಯಾರ ಮನೆಗೆ ನಾವ್ಯಾಕ ರಾಜೀನಾಮೆ ಕೊಡೋನ್ರಿ? ನಾವ್ಯಾಕ ರಾಜೀನಾಮೆ ಕೊಡೋನು? ನಮ್ಮ ದಣ್ಯಾರು ನಾವು ಹಾಲು ಸಕ್ಕರೆ ಇದ್ದಂಗದೀವ, ಹಾಲು ಸಕ್ಕರೆ.
ಅದೇನೋ ಗುಲಾಬಿನ ಹೊರಗೆ ಹಾಕ್ಯಾರಂತಲ ಪಾಪ ಅಂತ ಮಾತ ಏನ ಮಾಡಿದ್ರು ಹೊರಗೆ ಹಾಕಂತದು. ಹೌದ್ರಿ ಅಪ್ಪ, ಅವ್ರನ್ನ ಹೊರಗೆ ಹಾಕಿ ಬಹಳ ತಪ್ಪು ಮಾಡ್ಯಾರ. ಇದಕ್ಕೆಲ್ಲ ಕಾರಣ ರಣಚಂಡಿ ಮಲ್ಲಿಗೆನ ನೋಡ್ರಿ. ಏನೂ ಅರಿಯದ ಅಣ್ಣ ತಂಗಿಗಿಂತ ಹೆಚ್ಚಾಗಿದ್ರು, ಆದ್ರ ಅವ್ರಿಗೆ ಆದರದ ಅಪವಾದ ಹೊರಸಿ ತಾಳಿ ಕಿತ್ತಕೊಂಡ ಹೊರಗೆ ಹಾಕ್ಯಾರ್ರಿ ಅಪ್ಪ, ಹೊರಗೆ ಹಾಕ್ಯಾರ. ಯಪ್ಪ ಇಷ್ಟೆಲ್ಲ ತಿಳಿದವರಿ ಅವ್ರಿಗೊಂದಿಟ್ಟು ತಿಳಿಸಿ ಹೇಳಿದ್ರೆ ನಿನಗೇನು ದಾಡಿ ಆಗ್ತತ್ತೇನ? ಯಪ್ಪ ಡಾಕ್ಟರ್ ಸಾಹೇಬ, ಅವ್ರಿಗೆ ಅಟ್ಟ ತಿಳಿಸಿ ಹೇಳಾಕ ನಮ್ಮ ಅಂತ ಧೈರ್ಯ ಇದ್ರ ಮಹಾದೇವಪ್ಪನಿಗ ಗೊತ್ತ. ಅದರಾಗ ಇದಷ್ಟ ಅಲ್ಲದ ಅಣ್ಣಯ್ಯವರ ಕಡೆಯಿಂದ ಆಸ್ತಿ ಹಕ್ಕ ಪತ್ರಕ್ಕ ಸಹಿ ಹಾಕೊಂಡಾರ್ರಿ, ಸಹಿ ಹಾಕೊಂಡಾರ. ಡ್ಯಾಡಿ ನೀ ಬರೇ ಊರು ಸಬರಿ ಮಾಡಿ 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 ಚಿಂತೆ ಮಾಡಕತ್ತಿ ನೋಡ. ಅಲ್ಲ ಅವ್ರ ಚಿಂತೆ ಇವ್ರ ಚಿಂತೆ ಬರೀ ಹಾಳು ಹೇಳಕತ್ತೆ ಏನ್ ನನಗ ಅಂದ ನೆಪಸ ಮೈಕ್ ಅಲಸ್ ಮಾಡಿ. ಯಾಕ್ರಿ ದಿವಸ ಚಿಗರಿ ಹಾರ್ಯಾಡ್ದಂಗ ಹಾರ್ಯಾಡವ್ರು ಇವತ್ತು ನನ್ನ ಗತಿ ನಿನ್ನ ಗತಿ ಅಂತಿರಲಿಲ್ಲ. ಏನಾಗೈತಿ ನಿಮಗ ದಾಡಿ ದಾಡ? ನನ್ನ ಅಪ್ಪಗ ದಾಡಿ ಬಂದಾವು ಅದಕ್ಕೆ ತೆಗೆಸ್ಕೊಳಕ್ ಬಂದೀವು. ನಾವೇನು ಹಜಾಬರಿ ಮಾಡಿದ್ವಿ? ಹಜಾಬರಿ ಮಾಡ್ಕೊಂಡು ದಾಡಿ ಮಾಡ್ಲಾಕ ಸ್ವಲ್ಪ ನೋಡಿ ಮಾತಾಡ, ನೋಡಿ ಮಾತಾಡ. ಯಪ್ಪ ಡಾಕ್ಟರ್ ಸಾಹೇಬ, ತಪ್ಪು ತಿಳಿಬೇಡಪ್ಪ, ತಪ್ಪು ತಿಳಿಬೇಡ. ಏನೋ ದೊರದ ಚಟದಾಗ ಒಂದ ಮಾತ ಅಂದಿರಬೇಕ. ಏನಾಗೈತ್ ನೋಡ್ ನನ್ನ ಮಗಳಿಗೆ, ಬರೇ ಒಂದು ವಾರದಿಂದ ವೈಕ್ ವಾಂತಿನ ಮಾಡಕತ್ತೇಳು. ಅಂದ್ರೆ ಬಾಯರ ನಿನಗೇನ ಹುಣಿವೆ ಏನ ಅಮಾಸು? ನಂದು ಹುಣ್ಣಿಮೆ ಅಂದ್ರೆ ಈಗ ಕಾರುಣಿಮೆ. ಅಂದ್ರೆ ಈಗ 2003 ಬಿದ್ದೈತ್ರಿ. ಬಿದ್ದೈತಿ. ಏನ್ರಿ ಡಾಕ್ಟರ್ ಅದ? ಯಪ್ಪ ಡಾಕ್ಟರ್ ಸಾಬ್ರ, ನನ್ನ ಮಗಳ ಬಸ್ಸರ ಹೇಳ್ರಿ. ಏನ್ರಿ? ಯಪ್ಪ ಡಾಕ್ಟರ್ ಸಾಬ್ರ, ಇದನ್ನ ಗರ್ಭಪಾತ ಮಾಡಬೇಡ್ರಿ, ಗರ್ಭಪಾತ ಮಾಡಬೇಡ್ರಿ. ಏನಂದೆ? ಗರ್ಭಪಾತ ಮಾಡೋದು? ಗರ್ಭಪಾತ ಮಾಡೋದು ಮಹಾ ಪಾಪ ಐತಿ, ಮಹಾ ಪಾಪ. ನೀ ಹಿಂಗ ಏನಾರ ಮಾತಾಡ್ಲಾತ್ರ ಅಂದ್ರೆ ನಿಮ್ಗೆ ವೈದ್ಯ ಇಬ್ಬರನ್ನ ಅಪ್ಪ ಮಗಳ ಪೊಲೀಸರ ಕೈಯಾಗ ಕೊಡ್ತಾನೆ, ಪೊಲೀಸರ ಕೈಯಾಗ. ಏನ್ ನೋಡ್ತೀನಿ? ಅವ ನಂಗ ಕೊಡ್ತಾನ ಕಿಸ್. ಕೂಸ್ಕೋ ನನ್ ಕಿಸ್ ಕೆಲಸ ಇಲ್ಲ. ಡಾಕ್ಟರ್ ಸಾಹೇಬ್ರ ಗರ್ಭಪಾತ ಮಾಡಿಸಿದಪ್ಪ ಅಂದ್ರೆ ಯಾರು ಮದುವೆ ಆಗ್ತಾರ ಹೇಳ್ರಿ ನಾಳೆ? ಎಲ್ಲಾರು ಏನಂತ ಹೇಳ್ರಿ ನನಗೆ? ಆಕಿ ಮದುವೆಗಿಂತ ಮುಂಚೆ ಬಸರಾಗೆ ಆಕಿ ನ್ಯಾಕ್ ಮದುವೆ ಹಾಕಿರಿ ಅಂತಾರೆ ಡಾಕ್ಟರ್ ಸಾಹೇಬ್ರ. ಒಂದು ಕೆಲಸ ಮಾಡ್ರಿ, ಈ ನನ್ನ ಗರ್ಭಪಾತಕ್ಕೆ ಯಾರು ಕಾರಣ ಆಗಿರಲ್ಲ ಅವ್ರ ಜೊತೆ ನನ್ನ ತಾಳಿ ಕಟ್ಟಿಸಿಟ್ರೆ ಭಾಳ ಪುಣ್ಯ ಬರ್ತೈತಿ ನೋಡ್ರಿ. ಯಪ್ಪ ಡಾಕ್ಟರ್ ಸಾಹೇಬ್ರ, ಇದನ್ನ ಗರ್ಭಪಾತ ಮಾಡೋದೇ ಬೇಡ. ಇವಳನ್ನ ಮನೆಗೆ ಕರ್ಕೊಂಡೋಗಿ ನಮ್ಮ ಊರ ಮಕಾಶರ ಬಾಯಾಗ ನುಗ್ಸ ಬರ್ತದ. ರೇ ಯಜಮಾನ್ರ, ತಪ್ಪ ತೇಬೇಡ್ರಿ. ಆಕಿದ ಬಾಯಿ ನುಗ್ಸ ಅಂತ ತಪ್ಪಿತ್ತೇನ್ ಮಾಡ್ಯಾಳ ಅಂತ ಸಾಧಕ ಹೆಣ್ಮಾಳದಾಳಕಿ. ಅಂತ ಮದುವೆಕ್ಕಿಂತ ಮೊದಲು ಬಸವರಾದ್ರ ಚಲೋ ಅನ್ನಿನಗ. ಅಲ್ಲಪ್ಪ, ನಾನು ಮದುವೆಗಿಂತ ಮುಂಚೆ ಗರ್ಭಪಾತ ಆಗಿದ್ದೀನಿ, ಕಣ್ಣಿ ಕಾಣಕತ್ತೈತಿ. ಮದ್ವೆ ಮಾಡ್ಕೊಂಡು ನಿನಗೆ ಗೊತ್ತಾಗಲ್ಲ. ನೀನ್ ನಾನು ಸಿಕ್ಸ್ ಹುಡುಗಿಯರ ಕೊಂಡ್ಬೋದು ಮಹಾಜನಿ ಲಾಸ್ಟಲ್ಲಿ ಮಜಾ ಮಾಡಕತ್ತಿ. ನೀನು ಮಜಾ ಮಾಡಿದ್ರೆ ಮತ್ತೆ ನಮ್ಮ ಪರಿಸ್ಥಿತಿ ಏನಾಗಕ್ಕಿಲ್ಲ. ನೀ ಸಾಕ್ಲಿ ಬಿಟ್ಟು ಹಿಂಗಾಗಿತ್ತು ನೋಡ್. ಮತ್ತ ಕರೆಕ್ಟ್ ಐತಿ ಕೇಳೋದು. ಹೌದು ಮತ್ತ ವಯಸ್ಸಿಗೆ ಬಂದಕಿನ ಮನ್ಯಾಗ ಇಟ್ಟುಕೊಂಡು ಕರಿಂದ ನೀನ ಮಜಾ ಮಾಡ್ಕೊತಲ್ಲ ಅಂದ್ರಪ್ಪ ಅಂದ್ರ ತಿರ್ಗಾಡ್ಕೋತ ಹರಿಗಾಡ್ಕೋತ ಹೋಗ್ತಿ. ಅವರು ತಮಗ ಮನುಷ್ಯಗೆ ಬಂದವ್ರು ಕೂಡ ಜಿಗದಾಡ್ಕೋತ ಹೋಗ್ತಾರ. ಇನ್ಸ್ಟಾ ಐತಿ, ಫೇಸ್ಬುಕ್ ಐತಿ, ಇಷ್ಟ ಇದ್ದಾರ ಕೂಡ ಹೋಗ್ತಾರ ಆಕಿ. ಇಷ್ಟ ಬರಬ್ಬರಿ ಡಾಕ್ಟರ್ ಸಾಹೇಬ್ರ ಮೆಚ್ಚಿದ ಹಂಗೆ ಹಾಕಿಸುತ್ತೆ ಕೈ ಯಾವಾಗ ಹೆಚ್ಚಿಲ್ಲ ನಂಗೆ ಆಗೈತೆ. ಹೊರಗೆಟ್ಟೆ ಮಗನ. ಡಾಕ್ಟರ್ ಸಾಹೇಬ್ರು ಮಾತು ಬರಬ್ಬರಿ ಐತಿ. ನಿಮ್ಮಂತವ್ರಿದ್ರ ನಮ್ಮಂತ ಕೊಳ್ಳಿಗೆ ತಾಳಿ ಬಿಡದ ಅಣಮಾಡ ನೋಡಿ. ನಿಮ್ಮ ಅವ್ನ ಮನೆಗೆ ಹೋಗೋಣಂತ ನಡಿಯ, ಎಲ್ಲ ಆಮೇಲೆ ಮಾಡೋಣಂತ ವಿಚಾರ. ರೇ ಬಾಯಾರ,
ನೀವು ನಮ್ಮ ಪೇಪರ್ಗೆ ಸಹಿ ಹಾಕ್ರಿ. ಒಟ್ಟ ನೋಡಿ ನೀವು 3 ದಿನದಾಗ ನಿಮ್ಮನ್ನ ಮದುವೆನ ಮಾಡ್ತಾನೆ. ನೀವು ಒಟ್ಟ ಚಿಂತೆ ಮಾಡಬೇಡ್ರಿ. ಅಷ್ಟ ಮಾಡಿದ್ರೆ ನಿಮ್ಮ ಭಾಳ ಅಂದ್ರೆ ಭಾಳ ಪುಣ್ಯ ಬರುತ್ತೆ ನೋಡ್ರಿಪ್ಪ. ಯಪ್ಪ ಸ್ವಲ್ಪ ದೂರ ಹೋಗು. ಸರಿ ಕಡೆ ನಾನು ಡೆಲಿವರಿ ನಿಮ್ಮ ದವಾಖಾನೆಗೆ ಮಾಡಿಸ್ತೀನ. ನಾಳೆ ನನ್ನ ಹುಟ್ಟ ಮಗುಗೆ ನಿಮ್ಮ ಹೆಸರು ಇಡ್ತೀನ. ಹಾ ಏನು ಮೌನ ಮಗನ ಮನೆಗೆ ಹೋಗೋಣ ನಡಿ, ಆಮೇಲೆ ಮಾಡೋಣ ತೀರ್ಮಾನ. ನಿನ್ನ ಪ್ರೀತಿ ಮಾಡ್ದವನ ಹೆಸರೇನ? ಅವನ ಕತ್ತಿ ಮುಗಿಸಿ ಕಲ್ಲಂಗಡಿ ತಿಂತಾನ. ಕಲ್ಲಂಗಡಿಯ ಓ ಮೈ ಗಾಡ್, ದಿಸ್ ಈಸ್ ಫಾರ್ ಯು ಮೈ ಡೆತ್ ಡೇ. ಹೆಂಗ್ ಹೇಳ್ಬೇಕನ? ಒಬ್ಬ ಹೆಸರು ಒಬ್ಬ ಸಿಟ್ಟು ಹಾಕಾರ. ಅದಕ್ಕೆ ABCD ಜಡ್ ಅಂತ ಬರ್ಕೊಂಬಿಡ. ಈಗ ನಾವು ಹೆಸರು ಹೇಳಿದ್ರೆ ನೀವು ಜೊತೆ ಮದುವೆ ಮಾಡ್ತೀಯಲ್ಲ? ನಾ ಮದ್ವೆ ಮಾಡೋದಿಲ್ಲ ಅಂದ್ರೆ ನೀ ಏನು ಮಾಡ್ತೀ? ನೋಡು, ನಿನ್ನ ಮದುವೆ ಆಗೋ ಹುಡುಗ ನನಗ ಪಸಂದ್ ಆಗಬೇಕ ಅಂದ್ರ ನಾ ಮಾಡವನೇನ ಅವನು ಕೂಡ ಲಗ್ನ. ಬರಬ್ಬರ ಐತಿ. ಅವ ನಮ್ಮ ಅಪ್ಪಗ ಪಸಂದ್ ಆಗ್ಬೇಕು. ನನ್ನ ಲಗ್ನ ಮಾಡ್ತಾನೆ. ನನ್ನ ಲಗ್ನ ಆದ್ಮೇಲೆ ಕೂಡ ಬಾಳೆ ನೀ ಮಾಡ್ತಾನೆ. ನಿನ್ನವಳೆ ನೋಡಪ್ಪ, ಮಗಳ ಮದ್ವೆ ಮಾಡಿ ಅಕ್ಕಿ ಕಾಳು ಹಾಕಿ ಕೂತ್ರ ನಿನಗೆ ಗಾಡಿ ಏನಿನವನ ಮಗಲ ಮನೆಗೆ ಹೋಗೋಣ ನಡಿ, ಆಮೇಲೆ ಮಾಡೋಣ ತೀರ್ಮಾನ. ಏನು ಮನೆ ಬರಕ್ಕೆ ನನ್ನ ಹುಚ್ಚಿ ಅಂತ ತಿಳ್ಕೊಂಡೆ ನೀನೆ? ನಾ ಯಾಕೆ ಮನೆ ಬರ್ಬೇಕು? ನಾವು ಮನೆಗೆ ಬರೋದಿಲ್ಲ. ನಮ್ಮ ಕೇಸು ಅದು ಕೈ ಬಿಡು, ನಿಂದ ಯಾರು ತಗೊಂಡ್ ಹೋಗಲ್ಲ. ನಮ್ಮ ಕೇಸು ಸಾಹೇಬ್ರ ಹತ್ರ ಐತೆ ಅಂದ ಮೇಲೆ ಸೀದಾ ಸ್ಟೇಷನ್ಗೆ ಹೋಗ್ತೀವಿ. ಸ್ಟೇಷನ್ಗೆ ಹೋಗಿ ಅವ್ನ ಫೋಟೋ ಅವ್ನ ಹೆಸರು ಕೊಟ್ಟು ಅಲ್ಲೇ ಮದುವೆ ಮಾಡಿಸ್ಬಿಡ್ತಾರೆ. ಈಗ ನೀ ಮದುವೆ ಮಾಡ್ತೀನಿ ಅಷ್ಟು. ಆಯ್ತವಾ ನನ್ನ ಮಗಳ, ನೀ ಹೇಳ್ದಂಗ ಮಾಡ್ತೇನ. ನೀ ಯಾವನು ಪ್ರೀತಿ ಮಾಡಿದಿಲ್ಲ ಅವನ ಹೆಸರ ಹೇಳುವ, ಹೆಸರ ಹೇಳ. ಏಪ್ಪ ನೀ ಹೇಳು ಕೇಳಾಕ ನಾ ಏನು ತೆಗ್ದಲ್ಲ. ಮಗಳೇ ನೀ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿ. ಏನಂತ ಮಾಡ್ಬೇಕು ಸಯ್ಯ? ನನ್ನ ಮಗಳು ಯಾರು ಕೂಡ ಪ್ರೀತಿ ಮಾಡ್ಯಾಳ. ಅವಳಿಗೆ ಪಟ್ಟಣ ಮದುವೆ ಮಾಡಲು ಸರ್ವ ಸಿದ್ಧನಿದ್ದೇನೆ ಅಂತ ಸಹಿ ಮಾಡ್ಬೇಕು. ಉಳ್ಕೊಂಡೆಪ್ಪ, ಬಡ್ಕೊಲಿಲ್ಲ, ಅದ ಸಂತೋಷ. ಯವ್ವ ಮಗಳ, ಸಮಾಧಾನ. ಯವ್ವ ಮಗಳ, ಹೇಳಪ್ಪ. ಇದ್ರಾಗ ಏನೋ ಟೈಪ್ ಮಾಡಿಸಿಲ್ಲ. ಆ ಬಾಡ್ಯ ಆಡ್ಸಿಗಣ್ಣ ಫೋಟೋನು ಇಲ್ಲ, ಅವನ ಹೆಸರು ಇಲ್ಲ. ನಾ ಹೆಂಗ್ ಮಾಡ್ಲಿ ಸಹಿ? ನಾ ಹೆಂಗ್ ಮಾಡ್ಲಿ? ಅಕಸ್ಮಾತ್ ಹೆಸರು ಮೇಲೆ ಸಹಿ ಮಾಡಕ್ ಒಲ್ಲೆ ಅಂದ್ರೆ ನಾವ್ ಆಮೇಲೆ ಎಲ್ಲ ಟೈಪ್ ಮಾಡಿಸ್ತೀವಿ. ಮೊದ್ಲೇಕ್ ನೀ ಸಹಿ ಮಾಡು. ಆಯ್ತು ವಾ ಮಗಳ, ಸಹಿ ಮಾಡ್ತೇನ. ಸಹಿ ಸಹಿ ನಮ್ಮ ಅಪ್ಪಳು ಸಹಿ ಮಾಡ್ತಾರ. ಎಂತ ಸಹಿ ಬಾಬಾ, ಎಂತ ಬಾಂಡ್ ಪೇಪರ್ ಅದು, ಹರಿಲಾರ್ದ ಬಾಂಡ್ ಪೇಪರ್ ಅದು. ಈಗಲಾದ್ರೂ ಹೇಳುವ, ನೀ ಯಾವ ಪ್ರೀತಿ ಮಾಡಿದವನ ಹೆಸರ? ಮತ್ತಾರು ಅಂತ ಕೇಳ್ತಿ? ರೇ ಡಾಕ್ಟರ್ ಸಾಬ್ರ, ಕುರ್ಸಾಲೆ ಕುರ್ಸಾಲೆ ಅದಕ್ಕೆ ಕರ್ಕೊ ಸತ್ತಿಗಿತ್ತಿ. ಯಾರು ಆಗುದಿಲ್ಲ. ನೀ ಅಂತದಿಲ್ಲ, ಬರೀ ಇಂಥದಯ್ಯ. ಯಪ್ಪ ಅಲ್ಲಿ ಆತರ ನೋಡ್ ಜೋಡಿ ಒಬ್ಬ ಡಾಕ್ಟರ್ ಆಗಿ ಎಂತ ಕೆಲಸ ಮಾಡ್ಲಕ್ಕ ನಾಚಿಗೆ ಬರ್ಲಿಲ್ಲ ನಿನಗ? ನಾಚಿಗೆ ಅಂದ್ರೆ ಡಾಕ್ಟರ್ಗೆ ಆದವ್ರಿಗೆ ಸೊಂಟದಾಗ ಹುಡ್ದಾರ ಇವೆಲ್ಲ ತಿಳಿದೇನೆ. ನಮಗೂ ಸಂಸಾರ, ಹೆಂಡ್ರು ಮಕ್ಕಳು ಎಲ್ಲ ಇದಾವ್ರಿ. ಅಲ್ಲ, ಮತ್ತೆ ನಿನ್ನ ಮಗಳು ನನಗೆ ಮಿಸ್ ಕಾಲ್ ಮಾಡಿ ನನ್ನ ತಲೆ ತಿರ್ಲಾಕತ್ತ. ಮಿಸ್ ಕಾಲ್ ಹಾಕಿ ಮಾಡಿದ್ರೆ ನಾವು ಕಿಸಗಾಲ ಹಾಕಿ ಬಿಡ್ತೀವನ್ರಿ. ಚಲೋ ಹಾಕತಿ ಕೆಸಗಾಲ. ಹೊಡೆದಿತ್ತು ಬಿಡು. ಆಯ್ತಪ್ಪ ಹಳೆ ದೇವ್ರ, ಎಬ್ರು ಸಜ್ಜಲೆ ಬರ್ರಿ ಮನೆಗೆ, ನಾ ಎಲ್ಲಾ ಸಿದ್ಧತೆ ಮಾಡ್ತೇನ. ಮಾಮ ಓ
ಇದನ್ನ ಮಾಡಕ್ ಕಾಟ ಇರಬಾರ್ದು, ಎಲ್ಲದ್ರಾಗೂ ಇರ್ಬೇಕು. ಯಾರೇನ್ ಹೊಯ್ಕೋಬೇಕಣ್ಣ? ಏನು ಹೇಳ್ತಾರೆ ಕೇಳಿ ಹೋತ್ ಹೊಡ್ಲ ಬಿಡು ಬಿಡು, ಅವ್ನ್ ನೀರು ತಂದ್ಕೊಡ್ರೆ ಸಾಯ್ತಾನ. ರೆಸ್ಟ್ ಮಾಡಿ 5 ನಿಮಿಷ ಆಮೇಲೆ ಹೇಳು. ಹಾ ಅವ್ವಾ ಇಲ್ಲ ಏನ ಹೋತ್ ಹೊಟ್ಟಾಗ ಹಿಂಗ ಬಡ್ಲಾಕ್ ಹೋದ್ರೆ ಎಲ್ಲರ ಹೋದತ್ತು ಕೈಯ ಬ್ಯಾಡ ಬೇಡ, ಅದ್ರಾಗಿಲ್ಲ ಹೇಳ್ಬಾರ್ದನ್ನ. ಬಾಬಾ ಹೋಗಣ ಮನೆ ಕಡೆ ಹೋಗೋಣ. ಹಾ ನಡಿಲ್ಲ ಇನ್ನೊಂದ್ಸಲ ಬಡ್ಕೊಂಡು ಬ್ಯಾಡ ತಿಂಡಿದ್ರು ಬಡ್ಕೊಂಡು ಹಾ ತಿಂಡಿದ್ರು ಕರೆ ಕರೆ ಈ ಅಂತದಿಲ್ಲ, ಬರೀ ಇಂಥದ್ದೇ ಕೆಲಸ ಮಾತ್ರ ಏನ್ರಿ. ಹುಚ್ಚ 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 ಹೊಡಿಬೇಡಿ, ಕಲ್ಲು ಹೊಡಿಬೇಡಿ. ನನಗೆ ಕಲ್ಲಿನಿಂದ ಹೊಡಿವ್ರ, ನೀವೇ ಹುಚ್ಚರು. ಕಲ್ಲಿನಿಂದ ಹೊಡಿವ್ರ, ಹೊಡಿ. ನಿಮಗೆ ಯಾರು ಬೇಡುತ್ತಾರೆ? ನಿಮ್ಮದು ತಲೆ ಕೆಟ್ಟಿರ್ಬಹುದು, ಹೌದು, ತಲೆ ಕೆಟ್ಟಿರ್ಬಹುದು. ಇಲ್ಲ, ನಾನು ಜ್ಞಾನಿ, ನಾನು ಮಹಾಜ್ಞಾನಿ. ನಿಮ್ಮದ ತಲೆ ಕೆಟ್ಟಿರ್ತಾನೆ. ಬನ್ನಿ, ನಿಮ್ಮನ್ನು ಮಿರಾಜ್ ಆಸ್ಪತ್ರೆ ಕರೆದು ಚಿಕಿತ್ಸೆ ಕೊಡಿಸಿ ಆರಾಮ ಮಾಡಿಸ್ತೀನಿ. ನೀವು ಬನ್ನಿ, ನಿಮ್ಮನ್ನು ಆರಾಮ ಮಾಡಿಸ್ತೀನಿ. ಇಲ್ಲ ಇಲ್ಲ, ನಾನು ಕಾಮುಕನಲ್ಲ, ಯಾರ ಮೇಲೆಯೂ ಕಾಮ ಹಾಕಿದ ಕಾರಣ ವ್ಯಕ್ತಿಯಲ್ಲ. ಗುಲಾಬಿಯ ತಾಳಿ ಹರಿಸಿದ ತಾಯಿಗಂಡ ನಾನಲ್ಲ. ಗುಲಾಬಿ ನಾನು ಒಂದೇ ರಕ್ತದಿಂದ ಜನಿಸದಿದ್ದರೂ ಒಂದೇ ತಾಯಿಯ ಮಕ್ಕಳಂತೆ. ನಮ್ಮ ಅಣ್ಣ ತಂಗಿಯ ಪ್ರೀತಿಗೆ ಆರಣದೀರನು ಕಾಮದ ಮುಳ್ಳನ್ನು ಚುಚ್ಚುತ್ತಾನೆ. ಗುಲಾಬಿಯ ತಾಳಿ ಹರಿಸಿದ್ದಾನೆ. ಹೌದು, ನಾನು ಕಾಮುಕನೇ. ಈಗೇನು ಮಾಡಬೇಕು? ನಾನು ಸಾಯಬೇಕಾ? ಇಲ್ಲ ಇಲ್ಲ, ನಾನು ಸತ್ತರೆ ಅವಳಿಗೆ ಸೂಳೆ ಎನ್ನುವುದು ಈ ಸಮಾಜ. ನಾನು ಈಜಬೇಕು, ಈಜಿ ಜಯಿಸಬೇಕು. ಈಜಿ ಜಯಿಸಿ ಈ ಸಮಾಜಕ್ಕೆ ಅವಳ ಮಿಂಡನೆಲ್ಲವೆಂದು ಸಮಾಜಕ್ಕೆ ಸಾರಿ ಹೇಳಬೇಕು. ಎಲ್ಲಿಯಾದರೂ ಭಿಕ್ಷೆ ಬೇಡಿ ತಿಂದು ಅವಳ ತಾಳಿ ಅಳಿಸಿದ ತಾಯಿಯನ್ನ ನಾನಲ್ಲವೆಂದು ಹೇಳಬೇಕು. ಅಯ್ಯೋ ಹಾಳು ಹೊಟ್ಟೆ, ಊಟ ಮಾಡಿ 6 ದಿವಸವಾಯಿತು. ಬರೀ ಹೊಟ್ಟೆಲಿದ್ದು ತಲೆ ಕೆಟ್ಟು ಹೋಯಿತು. ಹೊಟ್ಟೆ ಹಸಿವು ಹಸಿವು. ಅಯ್ಯ ಅಮ್ಮಯ್ಯ ಧರ್ಮಾನಿ ಕಾಯ ತಂದೆ ಅಮ್ಮಯ್ಯ ಧರ್ಮಾನಿ ಕಾಯ ತಂದೆ
ಹುಚ್ಚ 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 ಹೊತ್ತು ಯಾರಿಗೆ ಹಿಡಿದೆ ಹೊತ್ತು? ನನಗೆ ಹಿಡಿದಿಲ್ಲ ಹೊತ್ತು. ಇಲ್ಲಿ ನಾನೇ ನಿಚ್ಚಳವಂತ. ದಾರಿಯಲ್ಲಿ ಹಾದು ಹೋಗುವ ನನಗೆ ಕಲ್ಲಿನ ಮಳೆ. ಹುಚ್ಚು ಮಾನವನ ತುಂಬಿಕೊಂಡ ಈ ಪ್ರಪಂಚದಲ್ಲಿ ಎಲ್ಲರೂ ಹುಚ್ಚರೇ. ಹುಚ್ಚರ ಸಂಖ್ಯೆಯೇ ಇಲ್ಲಿದೆ. ಭಿಕ್ಷೆ ಬೇಡಲಿಕ್ಕೆ ನಿನಗೆ ನಾಚಿಕೆ ಬರುವುದಿಲ್ಲವೇನು? ತಗೋ. ಪಾಪ ಹುಚ್ಚ ಹುಚ್ಚ. ನಿಮ್ಮಂತ ಹುಚ್ಚರಿಗೆ ನಮ್ಮಂತವರು ಅನ್ನ ಕೊಟ್ಟು ಪುಣ್ಯ ಕಟ್ಟಿಕೊಳ್ಬೇಕಪ್ಪ, ಪುಣ್ಯ ಕಟ್ಟಿಕೋಬೇಕು. ತಗೊಳಪ್ಪ, ತಿನ್ನು ತಿನ್ನು. ನಿನ್ನಂತ ಕಥೆಗಾರ ಯಾರಿಲ್ಲ. ನೀರರಿದ ತೀರಲಿಸಲು ಯಾರಿಲ್ಲ. ನಮ್ಮ ಹೋರಾಟ ನಿನ್ನ ಹುಡುಗಾಟ ಬಗೆಯನ್ನು ಲೇ ನನಗೆ ಹುಚ್ಚ ನೆನ್ನುವೆಯಾ? ನೀನೇ ಹುಚ್ಚ. ನನಗೆ ಹುಚ್ಚ ನೆನ್ನೆಯಲ್ಲ. ನಿನ್ನನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಬಿಡ್ತೀನಿ. ನನಗೆ ಕಂಪ್ಲೇಂಟ್ ಕೊಡ್ತೀಯಲ್ಲಿ? ಅವ್ರೇನು ಮಾಡ್ತಾರಲಿ ಕಾಕಿ ಬಟ್ಟೆ ಕೋತಿಗಳು? ನಾನೇ ಇಲ್ಲಿ ಗೃಹ ಮಂತ್ರಿ ಇರುವಾಗ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅಲ್ಲಿ. ಕಾಕಿ ಬಟ್ಟೆ ಹಾಕಿ ನಾಡ ತಾಯಿಯ ಸೇವೆ ಮಾಡುವವರಿಗೆ ಹುಚ್ಚ ನೆನ್ನುವೆಯ? ಬದ್ಮಾಶ್! ನಾನೊಬ್ಬ SP ಇದ್ದೇನೆ. ಮೈ ಮೇಲೆ ಕಾಕಿ ಬಟ್ಟೆ, ತಲೆ ಮೇಲೆ ಟೋಪಿ, ಕಾಲಲ್ಲಿ ಬೂಟು. ನಾನಿನ್ನು ಹೋಗುತ್ತೇನೆ ಸ್ಟೇಷನ್ಗೆ. PC ಗಳನ್ನು ಕರೆಸಿ ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ. ಅರೆಸ್ಟ್ ಮತ್ತೆ ಜೈಲಿಗೆ ಹತ್ತು ನಾ ಮಾತಾಡ್ತಿಲ್ಲ. ಹೋಗಲೇ ಹೋಗುತ್ತ. ನೀ SP ಆದ್ರೆ ಏನಕ್ಕೆ? ನಾನು ಮುಖ್ಯಮಂತ್ರಿ. ನನ್ನನ್ನು ಅರೆಸ್ಟ್ ಮಾಡ್ತಾರೆ ಇಲ್ಲಿ. ಈಗ ಇವರನ್ನ ಸಸ್ಪೆಂಡ್ ಮಾಡಿಬಿಡ್ತೀನಿ. ಆವಾಗ ತಾವಾಗೆ ಬಂದು ನನ್ನ ಕಾಲಿಗೆ ಬಿದ್ದು ಸಸ್ಪೆಂಡ್ ಮಾಡಬೇಡಿ ಸಾಹೇಬ್ರಂತ ಬೇಡಿಕೊಳ್ತಾರ್ಲಿ. ತಗೋತೀನಿ. ಓ ಮನುಜ ಈ ಲೋಕವೇ ಒಂದು ಸಂಗತಿ. ಓ ಮನುಜ ಈ ಲೋಕವೇ ಒಂದು ಸಂಗತಿ. ಮಲ್ಲಿಗೆ ಮಲ್ಲಿಗೆ ಏನು ಮಾಡುತ್ತಿರುವೆ? ಬನ್ನಿ ಮಾವ, ದೇವರ ಪೂಜೆಯನ್ನು ಮಾಡ್ತಾ ಇದ್ವಿ. ನೀವು ಕೂಡ ಈ ಆರತಿಯನ್ನು ತೆಗೆದುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಳ್ಳಿ. ಮಲ್ಲಿಗೆ, ಆ ಮಹಾದೇವರ ಮುಂದೆ ಏನೆಂದು ಬೇಡಿಕೊಂಡೆ? ಬಾಬಾ, ಆರೋಗ್ಯ ಒಳ್ಳೆಯದು ಕೊಟ್ಟು ಸಂತಾನ ಭಾಗ್ಯವನ್ನು ಕಲ್ಪಿಸಿಕೊಡೆಂದು ಬೇಡ್ಕೊಂಡಿರಿ. ಓ ಮಲ್ಲಿಗೆ, ನನಗೆ ತುಂಬಾ ಹಸುವಾಗಿದ್ದಾವೆ, ಬೇಗ ಊಟ ಕೊಡು. ನೋಡಿ ಮಾವ, ನಾನೀಗ ಅಡುಗೆ ಮಾಡಿಲ್ಲ.
ಅದು ಅಲ್ಲದೆ ನಾನು ದೇವರ ಪೂಜೆ ಮಾಡಬೇಕು, ಪುತ್ರ ಭಾಗ್ಯವನ್ನು ಕಲ್ಪಿಸಿಕೊಳ್ಬೇಕಂತ ನಾನು ಪೂಜೆ ಮಾಡ್ತಾ ಇದ್ದೇನೆ. ಈ ಪೂಜೆಯನ್ನು ನೀವು ಅರ್ಧಕ್ಕೆ ನಿಲ್ಲಿಸಬೇಡಿ. ಅಂದರೆ ನಾನೇನಾದರೂ ನಿನಗೆ ಮಕ್ಕಳು ಬೇಡವೆಂದೇನೆ? ಇರಲಿ, ಬೇಗ ಊಟ ರೆಡಿ ಮಾಡು, ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಬನ್ನಿಗಳೇ, ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಮಾತಾಡೋದಿದೆ. ಅದೇನು ಪರ್ಸನಲ್ ವಿಷಯ ಮಲ್ಲಿಗೆ? ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನೀವು ವಚನ ಕೊಟ್ಟರೆ ಹೇಳ್ತೀನಿ. ನಡೆಸಿಕೊಡುವುದಂತಾದಿದ್ದರೆ ಖಂಡಿತ ನಡೆಸಿಕೊಡುತ್ತೇನೆ. ಮಾವ, ನೀನೀಗ ನಿಮ್ಮ ಹೆಂಡತಿಯನ್ನು ಬಿಟ್ಟು 50 ದಿನಗಳ ಕಳೆದು ಹೋದವು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಬೆಂದು ಹೋದ ಈ ನಿಮ್ಮ ಮನಸ್ಸಿಗೆ ನಾನು ಬೆಂದಿನವಾಗಲಾಗಿ ಬರ್ತಾ ಇದ್ದೀನಿ. ಬನ್ನಿ ಮಾವ. ಮಲ್ಲಿಗೆ, ಇದೇನು ನಿನ್ನ ಹುಚ್ಚಾಟ? ಯಾಕೆ ಮಾವ ಇಷ್ಟೊಂದು ಗಾಬರಿ ಪಡ್ತಾ ಇದ್ದೀರಾ? 4 ವರ್ಷದಿಂದ ನಾನು ಕೂಡ ಈ ಬಂಜೆ ಎಂಬ ಪದದಿಂದ ಹೊರ ಬರ್ತಾ ಇಲ್ಲ. ಈ ಬಂಜೆ ಎಂಬ ಪದದಿಂದ ಹೊರ ಬರಬೇಕಾದ್ರೆ ನಿಮ್ಮಂತ ಪೌರುಷರ ಪೂರಸರ್ವ ನನಗೆ ಬೇಕಲೇಬೇಕು. ಬನ್ನಿ ಮಾವ, ಒಂದೇ ಒಂದು ಸಾರಿ ಈ ಮನೆಯಲ್ಲಿ ನಾನು ಬಿಗಿದಪ್ಪಿಕೊಂಡು ಬನ್ನಿ. ನೀನು ಯಾರ ಜೊತೆ ಮಾತನಾಡುತ್ತೀರೋ ಎಂದು ಅರಿತು ಮಾತನಾಡು. ಎಲ್ಲವನ್ನು ಅರ್ಥಕೊಂಡು ನಿಮ್ಮೊಂದಿಗೆ ಬೆರೆತು ಬಾಳೆಯನ್ನು ನಡೆಸಬೇಕಂತ ಬಂದಿರುವೆ. ನನ್ನನ್ನು ದೂರ ತಳ್ಳಬೇಡಿ ಮಾವ. ನೋಡು ಮಲ್ಲಿಗೆ, ನಿನ್ನನ್ನು ಅಪ್ಪಿ ತೃಪ್ತಿ ಪಟ್ಟಿರೆ ಚೀಮಾರಿ ಹಾಕಿಸಿಕೊಳ್ಳಬೇಕಾಗುತ್ತದೆ ಈ ಸಮಾಜದಲ್ಲಿ. ಸಮಾಜವೊಂದು, ಅದರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅದು ಮಾತ್ರ ಏನು ಹೇಳಲು ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ವಂತ ತಮ್ಮನ ಹೆಂಡತಿಯ ಜೊತೆ ಚಕ್ಕಂದವಾಡ್ತಾರೆ ಈಗಿನ ಕಾಲದ ಮಾವಂದಿರು ಈ ಸಮಾಜದಲ್ಲಿ. ಅದು ಅಲ್ಲದೆ ಅತ್ತಿಗೆ ಅಂದ್ರೆ ಹೆತ್ತ ತಾಯಿಗೆ ಸಮಾನ. ಅಂತ ತಾಯಿ ಜೊತೆ ಮೈದುನ ಕೂಡ ಚಕ್ಕಂದ ಹೊಡಿತಾನೆ ಇದೇ ಸಮಾಜದಲ್ಲಿ. ಅಂಥದ್ರಲ್ಲಿ ನಾನ್ ನಿಮ್ಮನ್ನು ಬಯಸೋದ್ರಲ್ಲಿ ಯಾವ ತಪ್ಪಿದೆ ಮಾವ? ಮಲ್ಲಿಗೆ, ಯಾಕಮ್ಮ ಇಂದು ಇಂಥ ದುರಾಲೋಚನೆ? ನನ್ನ ಮನಸ್ಸು ಕದಿಯಲು ಮುಂದಾಗಿದ್ದೀಯ. ಮುತ್ತಿನಂತ ಗಂಡನಿದ್ದರೂ ಮತ್ತೊಬ್ಬನನ್ನು ಆಶಿಸಿ ಗಂಡನಿಗೆ ಮೋಸ ಮಾಡುವುದು ತರುವಲ್ಲಮ್ಮ, ತರುವಲ್ಲ. ತಾಳಿ ಕಟ್ಟಿದ ಗಂಡನಿಗೆ ಹೃದಯ ಮೀಸಲಿರಬೇಕು ವಿನಃ ಮತ್ತೊಬ್ಬನಿಗಲ್ಲ. ಮುತ್ತಿನಂತ ಗಂಡನಿರಬಹುದು ನಿಜ, ಆದ್ರೆ ಅವನೊಬ್ಬ ಕೈಲಾಗದ ಷಂಡ. 5 ವರ್ಷಗಂಟ್ಲೆ ನಾನು ಅವನ ಮದುವೆ ಆಗಿ ಅವನ ಜೊತೆಗಿದ್ರು ಕೂಡ ನನಗೆ ಸಂತಾನ ಭಾಗ್ಯವೂ ಬರಲೇ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮಾವ, ನಿಮ್ಮ ಜೊತೆ ನಾನು ತೃಪ್ತಿ ಪಟ್ಕೊಂಡ್ರೆ ನನಗೆ ಮಕ್ಕಳಾಗುತ್ತವೆ. ಬನ್ನಿ ಮಾವ, ಬನ್ನಿ. ಮಕ್ಕಳಿಲ್ಲೆಂಬ ಒಂದೇ ಕಾರಣಕ್ಕೆ ಹಾದರಕ್ಕೆ ಬಿದ್ದು ನನ್ನನ್ನು ಘಾಸಿಗೊಳಿಸಿದರು. ನಿನ್ನಲ್ಲಿರುವ ಕೆಟ್ಟ ಬುದ್ಧಿಯನ್ನು ಬಿಟ್ಟು ನೀತಿವಂತಳಾಗಿ ಬಾಳಮ್ಮ, ನಿನಗೆ ಕೈ ಮುಗಿದು ಕೇಳುತ್ತೇನೆ. ಮಾವ, ನೀವು ನನಗೆ ಕೈ ಮುಗಿದ್ರೆ ನಾನು ನಿಮ್ಮ ಕಾಲಿಡ್ದು ಬೇಡ್ಕೊಳ್ತೀನಿ. ಯಾಕೆ ಮಾವ ನನ್ನಿಂದ ಇಷ್ಟೊಂದು ದೂರವಾಗಿ ಹೋಗ್ತಾ ಇದ್ದೀರ ನೀವು? ನೋಡಿ ಮಾವ, ಯಾರು ಇಲ್ಲದ ಮನೆಯಲ್ಲಿ ನಾವಿಬ್ರು ಒಂದಾಗೋಣ. ಒಂದು ಹೆಣ್ಣು ತಾನಾಗಿ ಬೆಳೆಸಿ ಬಂದ್ರೆ ಎಲ್ಲ ಗಂಡಸರು ಸುಖದಿಂದ ಸಂತೋಷದಿಂದ ಒಂದು ಹೆಣ್ಣಿಗೆ ತೃಪ್ತಿಯನ್ನು ನೀಡ್ತಾರೆ. ಆದ್ರೆ ನೀವೇಕೆ ಮಾವ ಈ ರೀತಿ ಹಿಂದೆ ಚೆಲ್ತಾ ಇದ್ದೀರಾ? ನೋಡಿ, ನನ್ನ ಗಂಡನಿಂದ ಸುಖ ಸಿಕ್ಕಿದ್ರೆ ನಾನೇಗೆ ನಿಮ್ಮ ಸುಖವನ್ನು ಬಯಸ್ತಾ ಇದ್ದೇನೆ. ಮಲ್ಲಿಗೆ, ಈ ನಿನ್ನ ಕೆಟ್ಟ ವರ್ತನೆಯನ್ನು ನೋಡಿ ನಾನು ಈ ಮನೆಯಲ್ಲಿ ಇರಲಾರಮ್ಮ. ಎಲ್ಲಾದ್ರೂ ದೂರ ಹೋಗಿ ಜೀವನ ಸಾಗಿಸುತ್ತೇನೆ. ನಾನಿನ್ನು ಬರುತ್ತೇನೆ. ನಿಲ್ಲಿ ಮಾವ, ಒಂದು ಹೆಜ್ಜೆ ಮುಂದಿಟ್ಟಿದ್ದೇ ನಿಜವಾದ್ರೆ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ. ಒಳ್ಳೆ ಮಾತಿನಿಂದ ಮರ್ಯಾದೆಯಿಂದ ನೀವು ನನಗೆ ಕಾಮದ ತೃಪ್ತಿಯನ್ನು ನೀಡಿದ್ರೆ ಸರಿ, ಇಲ್ಲವಾದ್ರೆ ನೀವು ನನ್ನ ಶೀಲವನ್ನು ಹಾಳು ಮಾಡೋದಕ್ಕೆ ಬಂದಿದ್ರಿ ಅಂತ ಈ ಸಮಾಜದ ಮುಂದೆ ನಾನೇ ಬಾಯ್ ಬಡಿದು ಹೇಳಬೇಕಾಗುತ್ತದೆ. ಬಲು ಹುಷಾರಾಗಿ. ತೋರಿಸಮ್ಮ, ತೋರಿಸು. ನನ್ನನ್ನು ಕಾಮುಕನೆಂದು ಬರಲು ಮಾಡಿ ತೋರಿಸಲು ಮುಂದಾದರೆ ಆ ಮಹಾದೇವನು ಹಾಗೆ ನಮ್ಮ ಸೃಷ್ಟಿಕರ್ತನಾದ ಬ್ರಹ್ಮನು ಕಣ್ಣು ಮುಚ್ಚಿಕೊಳ್ಳುತ್ತಿಲ್ಲಮ್ಮ. ನೀನು ಇದೇ ರೀತಿ ಆಡಿದರೆ ಸತ್ಯವೇನೆಂಬುದು ಈ ಸಮಾಜಕ್ಕೆ ತೋರಿಸದೆ ಬಿಡಲಾರೆ. ಮಾವ, ಇಲ್ಲಿ ತನಕ ನಾನು ನಿಮ್ಗೆ ಹೇಳಿಕೊಂಡೆ, ಬರೆದುಕೊಂಡೆ, ಎಲ್ಲವನ್ನು ನನ್ನ ವಿಷಯವನ್ನು ನಿನ್ನ ಮುಂದೆ ತೋರಿಕೊಂಡೆ.
ಆದ್ರೂ ಕೂಡ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸಲೇ ಇಲ್ಲ. ನೀವು ಇದೇ ರೀತಿ ಆಗ್ತಾ ಹೋದ್ರೆ ಮುಂದೆ ನನ್ನ ಜೀವನದ ಗತಿ ಏನು? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನನ್ನ ಆಸೆಯನ್ನು ನೀವು ಪೂರೈಸಿದ್ದೇ ಆದ್ರೆ ನಿಮ್ಮನ್ನು ಸುಮ್ಮನೆ ಬಿಟ್ಬಿಡ್ತೀನಿ. ಇಲ್ಲವಾದ್ರೆ ನೀವು ನನ್ನ ಶೀಲವನ್ನು ಹಾಳು ಮಾಡೋದಕ್ಕೆ ಬಂದಿದ್ರಿ ಅಂತ ಈ ಮನೆಯಲ್ಲಿ ಎಲ್ಲರಿಗೂ ಹೇಳ್ಬೇಕಾಗುತ್ತದೆ. ಮಾನಗಟ್ಟ ಹೆಣ್ಣೆ, ಇಷ್ಟು ಪರಿಪರಿಯಾಗಿ ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲಲ್ಲ? ಇದೇ ನಿನಗೆ ಸರಿಯಾದ ಶಿಕ್ಷೆ. ಹೊಡಿರಿ ಮಾವ, ಹೊಡಿರಿ, ಇಲ್ಲ ನನ್ನ ಕೊಂದ ಹಾಕಿ. ಆದ್ರೆ ಒಂದು ಮಾತನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ನನ್ನ ಮದುವೆ ಒಂದು ದಿನವೇ ಆಗಿದೆ. ಆದ್ರೆ ನೀವು 2 ಮಕ್ಕಳಿಗೆ ತಂದೆ ಆಗಿದ್ದೀರಾ. ಆದ್ರೆ ನಾನು ಬಂಜೆ ಎಂಬ ಪದದಿಂದ ಒದ್ದಾಡಿ ಸಾಯ್ತಾ ಇದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಾವ, ಈ ನಿಮ್ಮ ದೇಹದ ಸ್ಪರ್ಶ ನನ್ನ ದೇಹಕ್ಕಾದ್ರೆ ನನಗೂ ಸಹ ಮಕ್ಕಳಾಗ್ಬೋದು. ಬನ್ನಿ. ಬಾಯಿ ಮುಚ್ಚು ಹೊಲಸು ಹೆಣ್ಣೆ, ಇನ್ನೊಂದು ಸಾರಿ ನನ್ನನ್ನು ಮುಟ್ಟಲು ಬಂದರೆ ಕಾಮ ತುಂಬಿದ ಈ ನಿನ್ನ ಶರೀರವನ್ನು ಸುಟ್ಟು ಹಾಕಿ ಬಿಡುವೆ. ಎಚ್ಚರ. ಇದೇ ನಿಮ್ಮ ಕೊನೆ ನಿರ್ಧಾರವೇ? ಹೌದು, ಇದೇ ನನ್ನ ಕೊನೆಯ ನಿರ್ಧಾರ. ಯಾಕೆ ಬಲ್ಲಿಗೆ ಏನಾಯ್ತು? ಯಾಕೆ ಅಂತ ಕೇಳ್ತಾ ಇದ್ರಲ್ರಿ, ಯಾರು ಇರುವ ಸಮಯದಲ್ಲಿ ಈ ಕಾಮುಕ ನನ್ನ ಶೀಲವನ್ನೇ ಹಾಳು ಮಾಡಲು ಪ್ರಯತ್ನ ಪಟ್ಟ. ನೀವು ಸರಿಯಾದ ಸಮಯಕ್ಕೆ ಬರ್ತಾ ಹೋಗಿದ್ರೆ ಈ ಕಾಮುಕ ನನ್ನ ಶೀಲವನ್ನೇ ಹಾಳು ಮಾಡ್ಬಿಡ್ತಾ ಇದ್ದ. ಏನೋ ಕಾದುಕ, ಎಷ್ಟ ದಿನದಿಂದ ಕಾದು ಕುಳಿತಿದ್ದೆ ಇಂಥ ನೀಚ ಕೆಲಸ ಮಾಡಲು? ನಿನ್ನ ಮನಸ್ಸಂತೋಷವಾಗುತ್ತದೆ, ಆದರೆ ನನ್ನನ್ನು ಕಾಮುಕನೆಂದು ಬೆರಳು ಮಾಡಿ ತೋರಿಸಬೇಡಪ್ಪ. ಕಾಮುಕನೆಂದು ಬೆರಳು ನೋಡ್ರಿ, ನಿಮ್ಮ ಎದುರಿಗೆ ನಿಮ್ಮನ್ನ ಇಷ್ಟೊಂದು ಚೆನ್ನಾಗಿ ನಾಟಕವಾಡ್ತಾ ಇದ್ದಾನೆ. ನನಗೆ ಇಷ್ಟೊಂದು ಪರಿಪರಿಯಿಂದ ಬೇಡ್ಕೊಂಡೆ. ನೋಡಿ, ನಾನು ನಿಮ್ಮ ತಮ್ಮನ ಹೆಂಡತಿ, ನಿನ್ನ ಮಗಳ ಸಮಾಂತ. ಆದ್ರೂ ಕೂಡ ನನ್ನ ಮೇಲೆ ಕರುಣೆಯನ್ನು ತೋರದೆ ನನ್ನ ಶೀಲದ ಮೇಲೆ ಕಣ್ಣು ಹಾಕಿ ನನ್ನ ಶೀಲವನ್ನೇ ಹಾಳು ಮಾಡಲು ಪ್ರಯತ್ನ ಪಟ್ಟ ಈ ಕಾಮುಕ. ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನೀವೇ ನನ್ನ ಶೀಲವನ್ನು ಕಾಪಾಡಿದ್ರಿ. ನಿನ್ನನ್ನು ನನ್ನ ಮಗನಿಗಿಂತ ಹೆಚ್ಚಾಗಿ ಬೆಳೆಸಿದೆ, ಆದರೆ ನೀನು ನನ್ನ ಮನೆತನದ ಮರ್ಯಾದೆಯನ್ನು ಕಾಪಾಡಲಿಲ್ಲ. ಕೊನೆಗೂ ಮನೆಯ ಮರ್ಯಾದೆಯನ್ನು ಹಾಳು ಮಾಡಲಿಕ್ಕೆ ಇಚ್ಛಕ. ಒಳ್ಳೆಯಪ್ಪ ತಂದೆ, ನಿಮ್ಮೆಲ್ಲರ ಮನಸ್ಸಂತೋಷವಾಗುವವರೆಗೂ ನಿಮ್ಮೆಲ್ಲರ ಒಳ ಸಂಚಿನ ಮೋಸದ ನಾಟಕ ನನಗಚ್ಚ ಏನು ಅರಿಯಲ್ಲ ನನ್ನನ್ನು ಈ ರೀತಿ ಕಪಟ ನಾಟಕ ಮಾಡಿ ಮನೆಯಿಂದ ಆಚೆ ತಳ್ಳಬೇಕಂತ ಈ ಉಪಾಯ ಮಾಡಿದೆ. ಪರಮ ಸತಿಯಾದ ನನ್ನ ಹೆಂಡತಿಗೆ ಆದರದ ಅಪವಾದ ಹೊರಿಸಿ ಅವಳ ತಾಳಿ ಹರಿಸಿದ ತಾಯಿ ಗಂಡನು ನೀವು. ನನ್ನ
ಅಣ್ಣಯ್ಯ, ನಿನ್ನನ್ನು ಬಹಳ ಒಳ್ಳೆಯವನೆಂದು ತಿಳಿದಿದ್ದೆ. ಆದರೆ ಏನು ಮಾಡುವುದು, ಎಲ್ಲಿಯ ತನಕ ತಡೆಯುತ್ತೆ ಕಾಮ. ಒಂದಿಲ್ಲ ಒಂದು ದಿನ ಕಾರ್ಯ ಸಾಧಿಸಲೇಬೇಕು. ಲೇ ಬಾಯಿ ಮುಚ್ಚಲೇ ಬದ್ಮಾಸ್, ಇನ್ನೊಂದು ಸಾರಿ ನನ್ನನ್ನು ಕಾಮುಕನೆಂದು ಹೇಳಿದರೆ ನಿಮ್ಮೆಲ್ಲರ ಸಿರ ಕಡಿಯುವ ಸೂರನಾಗಬೇಕಾಗುತ್ತದೆ. ಎಚ್ಚರ. ರೀ, ಈ ಮನೆಯಲ್ಲಿ ಇವನಿರ್ಬೇಕು ಒಂದು, ಇಲ್ಲ ನಾನಿರ್ಬೇಕು ಒಂದು. ಯಾವ್ದಕ್ಕೂ ನಿಮ್ದೇ ತೀರ್ಮಾನ. ಅದೇನಂತ ಬೇಗ ತಿಳಿಸಿ. ಆಗಿ ಹೋಯ್ತಮ್ಮ ತೀರ್ಮಾನ. ಈ ಮನೆಯಲ್ಲಿ ನೀವೇ ಇರಬೇಕು. ನಿಮ್ಮೆಲ್ಲರ ಮೋಸದ ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಜ ಫಲಿತಾಂಶ ದೊರೆತ ಮೇಲೆ ಈ ಮನೆಗೆ ಬರುತ್ತೆ. ಅಲ್ಲಿಯ ತನಕ ಈ ಮನೆಯಲ್ಲಿ ನೀವೇ ಸುಖದಿಂದ ಬಾಳಲಿ. ನಗುತ್ತೈತಿ ದೈವ, ಅಳುತ್ತೈತಿ ಜೀವ. ನಗುತ್ತೈತಿ ದೈವ, ಅಳುತ್ತೈತಿ ಜೀವ. ವಿಧಿಯಾಟವನ್ನು ಇದೆಲ್ಲವೂ ನಿನಗೆ ಸರಿ ಕಾಣ್ಬೋದೇನಮ್ಮ, ಇದೆಲ್ಲವೂ ನಿನಗೆ ಸರಿ ಬರುವೆ ತಾಯಿ, ಬರುವೆ. ಮನೆ ಪುಣ್ಯ ತೀರಿತು
ಅಷ್ಟೊಂದು ಅವಸರವಾಗಿ ಎಲ್ಲಿಗೆ ಹೊರಟಿರುವೆ? ಎಲ್ಲವೋ ನಿಜ. ಮತ್ತೇಕೆ ಬಂದೆ ನೀನಿಲ್ಲಿಗೆ? ನಾನೇಕೆ ಏಕೆ ಗಾಬರಿ ಆಗದಂತದೇನಿಲ್ಲ ಗುಲಾಬಿ. ನಿನ್ನ ಕಂಗಾಲಾದ ಕೊರಳಿಗೆ ಈ ಮಾಂಗಲ್ಯ ಕಟ್ಟಬೇಕಾಗಿದೆ. ಗುಲಾಬಿ, ನೀನು ಕಲ್ಲಗಡಿ ಒಳಗಿರುವ ದೇವರಿಗೆ ಪ್ರತಿನಿತ್ಯ ಪೂಜಿಸಿ ನಿನ್ನ ಬಾಳಿನಲ್ಲಿ ಕಲ್ಲು ಬಿತ್ತು. ಪ್ರತಿನಿತ್ಯ ಹಾಡುತ್ತಾ ಹೂವಿನಿಂದ ಪೂಜೆ ಮಾಡಿ ನೀ ಗಿಡದಲ್ಲಿರುವ ಹೂಗಳನ್ನೇ ಹಾಳು ಮಾಡಿಬಿಟ್ಟೆ. ಹಾಗೆ ನಿನ್ನ ಜೀವನವನ್ನೇ ನೀನೇ ಹಾಳು ಮಾಡಿಕೊಂಡೆ. ಒಂದೇ ಒಂದು ಸಲ ನನ್ನನ್ನು ಒಪ್ಪಿ ತೃಪ್ತಿಪಡಿಸಿದ್ದರೆ ನಿನ್ನ ಬಾಳು ಬಂಗಾರವಾಗದಿತ್ತು. ನಿನ್ನಂತ ತಾಯಿಗಂಡರ ಜೊತೆ ನಾನು ಮೈ ಮರೆತ್ರೆ ಕಳೆದುಕೊಳ್ಬೇಕಾಗುತ್ತೆ ನಾನು ಮಾನ ಮರ್ಯಾದೆಯನ್ನ. ಮಾನ ಮರ್ಯಾದೆ? ಗುಲಾಬಿ, ಮರ್ಯಾದೆ ಎನ್ನುವ 3 ಅಕ್ಷರದ ಶಬ್ದದ ಅರ್ಥ ನೀನು ತಿಳಿಯದೆ ನಿನ್ನ ಜೀವನವನ್ನು ವ್ಯರ್ಥ ಮಾಡಿಕೊಂಡಿರುವೆಯಲ್ಲ. ಎಲ್ಲಿದೆಯಾ ನಿನ್ನ ಮಾನ ಮರ್ಯಾದೆ? ನಿನ್ನಷ್ಟಕ್ಕೆ ನೀನು ಗರತಿ ಎಂದು ನನಗೆ ಶೀಲ ಒಪ್ಪಿಸಲಿಲ್ಲವಲ್ಲ. ಆಗ ನಾನು ನಿನ್ನ ತಾಳಿ ಹರಿಸಿ ಬೀದಿಯಲ್ಲಿ ನಿನ್ನನ್ನು ಸೂಳೆ ಎಂದು ಹೇಳಿಸಿದನಿಲ್ಲ. ಎಲ್ಲಿ ಹಾಳಾಗಿ ಹೋಗಿತ್ತು ಆ ನಿನ್ನ ಮಾನ ಮರ್ಯಾದೆ? ಸ್ವಂತ ನಿನ್ನ ಅಣ್ಣನಿಗಿಂತಲೂ ಹೆಚ್ಚಿರುವ ಚೆಲುವನೇ ನಿನ್ನ ಶೀಲ ಸವಿಯಲು ಒಂದು ಕೀಚಕನೆಂದು ನಿನ್ನ ತಾಳಿ ಹರಿಸಿದನೆಲ್ಲ. ಆಗ ಎಲ್ಲಿ ಹಾಳಾಗಿ ಹೋಗಿತ್ತು ಈ ನಿನ್ನ ಮರ್ಯಾದೆ? ಸ್ವಂತ ನಿನ್ನ ಒಡ ಹುಟ್ಟಿದ ಅಣ್ಣ ಬೀದಿಯಲ್ಲಿ ಭಿಕ್ಷೆ ಬೇಡು ತಿನ್ನುತ್ತಿದ್ದಾನೆ ಅಲ್ಲ. ಎಲ್ಲಿದೆ ನಿನ್ನ ಮರ್ಯಾದೆ? ಸ್ವಂತ ನಿನ್ನ ಗಂಡನೇ ನಿನ್ನನ್ನು ಮಾನಗೆಟ್ಟವಳೆಂದು ಮನೆಯಿಂದ ದೂರ ಹೋಗಿ ಸ್ಮಶಾನದಲ್ಲಿ ವಾಸಿಸುತ್ತಿದ್ದಾನಲ್ಲ. ಎಲ್ಲಿದೆ ನಿನ್ನ ಮರ್ಯಾದೆ? ಇಷ್ಟೇ ಸಾಕ? ಇನ್ನು ಹೇಳಲೇ ನಿನ್ನ ಜೀವನದ ಕಥೆಯನ್ನೇ? ಇಷ್ಟೆಲ್ಲ ನೀನು ಮಾಡಿದ್ದಕ್ಕಾಗಿ ನನ್ನನ್ನ ಮಾನಗೆಟ್ಟವಳಾಗಿ ಮಾಡಿದಿಲ್ಲ ನೀನು. ನಮ್ಮಣ್ಣ ಬಡವನಾಗಿದ್ದಾನೆ. ಅವನ ಸ್ನೇಹಿತ ಹಬ್ಬಕ್ಕೆ ಅಂತ ನನಗೆ ಸೀರೆಯನ್ನು ತಂದುಕೊಟ್ಟ. ಅದನ್ನು ನನ್ನ ಗಂಡ ನೋಡಿ ತಪ್ಪು ತಿಳಿದುಕೊಂಡ. ನನಗೆ ತಾಳೆ ಹರಿದ ಅಂದಾಗ ನಾನು ನೀತಿಗೆಟ್ಟವಳ. ಸ್ವಂತ ನನ್ನ ಗಂಡನೇ ನನ್ನಲ್ಲಿ ಕ್ಷಮಕ್ಕೆ ಆಗಬೇಕು. ನಾನು ಹೊಡೆದಿದ್ದು ನನ್ನ ಗಂಡನಿಗೆ ಹುಟ್ಟಿದ ಗಂಡ ಮಗು ಅಂತ ಅವನು ಹೇಳಿ ಮಾಡಿ ನನ್ನ ಕೊನೆಗೆ ಮಾಂಗಲ್ಯ ಕಟ್ಟಬೇಕು. ಇದು ಸತ್ಯ ಸತ್ಯ ಸತ್ಯ. ನೋಡು ಗುಲಾಬಿ, ನನ್ನ ನಿನ್ನ ಪ್ರಥಮ ಭೇಟಿಯಲ್ಲಿ ನಾನು ನಿನ್ನ ಮೇಲೆ ಕಣ್ಣು ಹಾಕಿದಾಗ ಆ ಬಡ ಭಿಕಾರಿ ಚೆಲುವ ಬಂದು ಕಾಪಾಡಿದ. ನಿನ್ನ ಮೈ ಬಣ್ಣವು ಹಾಗೆ ನನ್ನ ಮನಸ್ಸಿನಲ್ಲೇ ಉಳಿದಿದೆ. ಅದಲ್ಲದೆ ನಮ್ಮಣ್ಣನ ಮಡವಿಯಾಗಿ ನನ್ನ ಮನೆ ಸೇರಿ ಮತ್ತೆ ನನ್ನ ಕಾಮಕ್ಕೆ ನಶೆ ಏರಿದೆ. ಗುಲಾಬಿ, ನನ್ನ ಉದ್ದೇಶ ಒಂದೇ. ಒಮ್ಮೆಯಾದರೂ ನಿನ್ನ ಶೀಲದ ಸೌಂದರ್ಯ ಸವಿಯಲೇಬೇಕು. ಇಲ್ಲವಾದರೆ ನಿಮ್ಮ ಎಲ್ಲರನ್ನು ಕೊಲೆ ಮಾಡಿ ಸರ್ವಾಸ್ತಿಗೆ ನಾನೇ ರಾಜ ಮಹಾರಾಜನಾಗಿ ಮರೆಯಬೇಕು. ವಾದ ಮಾಡದೆ ಈ ಮಾಂಗಲ್ಯ ಕಟ್ಟಿಗೋ ನಿನ್ನ ಕೊರಳಿಗೆ. ಮೈದುನ, ಯಾಕಪ್ಪ ಯಾಕೆ ಈ ನಿನ್ನ ಅತ್ತಿಗೆ ಮೇಲೆ ನಿನ್ನ ಕಾಪದ ಸೇಡು? ನನ್ನನ್ನು ಬಿಟ್ಬಿಡು. ನಿನಗೆ ಕೈ ಮುಗಿದು ಬೇಡ್ಕೊತೀನಿ, ನನ್ನನ್ನು ಬಿಟ್ಬಿಡು. ಅತ್ತಿಗೆ ಎಂಬ ಪವಿತ್ರವಾದ ಶಬ್ದದಿಂದ ಹೇಳುತ್ತೀನಿ. ಆದರೆ ಮಹಾಭಾರತದಲ್ಲಿ ಪಂಚಪಾಂಡವರ ಪತ್ನಿ ದ್ರೌಪದಿ ಒಬ್ಬನಿಗೆ ಮಡದಿ, ಆದರೆ ಇನ್ನು 4 ಜನರಿಗೆ ಅತ್ತಿಯಾಗಲಿಲ್ಲವೇ? ವಾಲಿ ಸುಗ್ರೀವನ ಹೆಂಡತಿಯನ್ನು ಮೋಹಿಸಲಿಲ್ಲವೇ? ಅದರಂತೆ ನಾನು ನಿನ್ನನ್ನು ಒಪ್ಪಿ ತೃಪ್ತಿಪಟ್ಟರೆ ತಪ್ಪೇನು? ತಡ ಮಾಡದೆ ಬೇಗ ಬಂದು ಒಪ್ಪಿಕೋ ಈ ರಾಜೇರನ. ಬಾರೇ ನನ್ನ ಒಲವಿನ ರಾಣೆ. ಎಲ್ಲ ಒಕ್ಕುಲಗೆಟ್ಟ ಕಿರಾತಕ. ನೋಡು, ನಿನಗೊಬ್ಳು ಒಡ ಹುಟ್ಟಿದ ತಂಗಿ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ಒಂದು ಹೆಣ್ಣಿನ ಜೀವನ ಕಥೆ ಏನು ಅಂತ. ನಿನ್ನಂತ ಕಾಮುಕನಿಗೆ ನಮ್ಮಂತವರ ಕಣ್ಣಿನ ಅರ್ಥ ನಿನಗೆ ಅರ್ಥವಾಗುವುದಿಲ್ಲ ಕಣೋ. ನೋಡು, ನಿನ್ನಂತವರಿಗೆ ಕೈ ಮುಗಿದು ಬಿಡ್ಕೊತೀನಿ, ನನ್ನನ್ನು ಬಿಟ್ಬಿಡು. ಇಲ್ವಾದ್ರೆ ನಿನ್ನಂತವರ ಕಳಿಗೆ ನಮ್ಮಂತವರ ಚಪ್ಪಲಿ ಸರಮಾನ ಹಾಕಿ ಮೆರವಣಿಗೆ ಮಾಡಬೇಕಾಗುತ್ತದೆ. ಎಚ್ಚರ. ಸ್ವತ್ತಿನ ಹೆಣ್ಣೆ, ನಿನ್ನ ತಾಳಿ ಹರಿಸಿದರೂ ನಿನಗೆ ಬುದ್ಧಿ ಬರಲಿಲ್ಲ.
ನಿನಗೆ ಬದುಕುವ ಆಸೆ ಇದ್ದರೆ ನನ್ನ ಮಾತಿನಂತೆ ಒಪ್ಪು, ಇಲ್ಲಿದ್ದರೆ ತೋರಿಸಬೇಕಾಗುತ್ತದೆ ನಿನಗೆ ಯಮಸಾಧನ. ಏ ಕಾಮ ತುಂಬಿದ ಪಶುವೆ, ನಿನಗಿಷ್ಟೊಂದು ಪರಿಪರಿಯಾಗಿ ನಾನು ಬೇಡಿಕೊಂಡ್ರು ನನಗೆ ಕರುಣೆ ಎಂಬುದೇ ಬರಲಿಲ್ಲ ನೀಚ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. ನನ್ನ ತೋಳ ತಕ್ಕಿಯಲ್ಲಿ ನಿನ್ನ ತುಂಡ ದೇಹವನ್ನು ಬಿಗಿದಪ್ಪಿ ತೃಪ್ತಿ ಹೊಂದಲು ಬಂದಿರುವೆ. ನಿನ್ನ ಗುಲಾಬಿ ಅಂತ ಗಲ್ಲಕ್ಕೆ ಚುಂಬನ ಇಡಲು ಬಂದಿರುವೆ. ನಿನ್ನ ಮಿಲನಕ್ಕಾಗಿ ತೊರತ್ತಿರುವ ನನ್ನ ದೇಹದ ಕಾಮ ನಿನ್ನ ಹೇಸಿ ಆಸೆಗೆ ಬಲಿಯಾಗುವ ಹೆಣ್ಣು ನಾನಲ್ಲ. ಪ್ರಸಂಗ ಬಿದ್ದಿದ್ದೀಯಾದರೆ ನಿನ್ನ ದೇಹವನ್ನೇ ಸೀಳಿ 10 ಕಾಗೆಗಳಿಗೆ ಆಹಾರ ಮಾಡಬೇಕಾಗುತ್ತದೆ. ಎಚ್ಚರ. ಸೊಕ್ಕಿನ ಹೆಣ್ಣೆ, ನಿನಗೆ ಎಷ್ಟೇ ಹೇಳಿದರೂ ನನ್ನ ದಾರಿಗೆ ಬರುವಂತೆ ಕಾಣುತ್ತಿಲ್ಲ. ಈಗಲೇ ನಿನ್ನ ದುಂಡ ದೇಹವನ್ನು ಒಡ್ಡು ನಿನ್ನ ಅಂಗಸುಖ ಅನುಭವಿಸುತ್ತೇನೆ. ಈಗ ನಿನ್ನ ಕಾಪಾಡಲು ಯಾರು ಬರಬಹುದು? ನನ್ನ ತಂಗಿಯ ಶಿರಕ್ಕೆ ಕೈ ಹಾಕಿದಾದಮ್ಮ ನೀನು ಬದುಕಬಾರ್ದು. ಬಡ ಕುಣ್ಣಿಗಳ, ನನ್ನ ಮೈ ಮುಟ್ಟುವಷ್ಟು ಸೊಕ್ಕು ಬಂದಿತ್ತೆ ನಿಮಗೆ? ನಿಮ್ಮನ್ನು ಸುಮ್ಮನೆ ಬಿಡುವುದಲ್ಲ ಕುಣ್ಣಿಗಳ. ರಣಹೇಡಿ ರಣವೀರ, ಅಣ್ಣ ತಂಗಿ ಅಂತಿಬ್ಬರ ನಮ್ಮಿಬ್ಬರ ಬಾಳಿನಲ್ಲಿ ವಿಷದ ಬೀಜು ಬಿತ್ತಿ ನನ್ನ ತಂಗಿಯ ತಾಳಿ ಹರಿಸಿದ ತಾಯಿಗಂಡ ನೀನು. ಅಣ್ಣಯ್ಯ ನೀಲಕಂಠ, ನಾನು ಹಿಂದೆ ಇದರಲ್ಲಿ ವಿದ್ಯಾಭ್ಯಾಸ ಕಲಿತ ನಮಗೆ ಪರಮ ಪತಿವ್ರತೆಯಾದ ನನ್ನ ತಂಗಿಯ ಬಾಳಿಗೆ ಕಾಮದ ಕೊಡ್ಲಿಯನ್ನಾಕೆ ಬಾಳ ಬಳೆಯನ್ನು ಕತ್ತರಿಸಿದ ನೀತ ನೀನು. ಅಣ್ಣಯ್ಯನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ಅಣ್ಣನಂತಿರುವನನ್ನು ಕಾಮ ಕೊಲಿಸಿ ನನ್ನ ತಂಗಿಯ ಬಾಳು ಹಾಳು ಮಾಡಿದ ಕಟುಕ ನೀನು. ಒಂದು ವೇಳೆ ನನ್ನ ತಂಗಿ ಜಾರಿಣಿಯಾದ ಮೇಲೆ ಈ ಸಮಾಜದಲ್ಲಿ ಹೇಗೆ ತಲೆ ಎತ್ತಿ ತಿರುಗಲೆಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಮತ್ತೆ ನನ್ನ ತಂಗಿಯ ಮುಖ ನನಗೆ ಸಿಗುತ್ತಿದ್ದೇನೋ. ಒಂದು ವೇಳೆ ನನ್ನ ತಂಗಿಯ ಗಂಡ ಹೆಂಡತಿ ಜಾರಿಣಿಯಾದ ಮೇಲೆ ನಾನೇಕೆ ಬದುಕಲೆಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಅವನ ಮುಖ ನನಗೆ ಸಿಗುತ್ತಿದ್ದೇನೋ. ಗಂಡನನ್ನು ಕಳೆದುಕೊಂಡ ನನ್ನ ತಂಗಿ ವಿಧವೆಯಾಗಿ ಬಾಳುವುದು ಸರಿಯೇನೋ? ನಾಯಿ ಸರಿಯೇನು? ಯಾವ ಕಾರಣಕ್ಕಾಗಿ ಕೆಲಸ ಮಾಡಿದೆ ಹೇಳ. ನಾನು ರಾಮ, ನೀನು ಲಕ್ಷ್ಮಣನೆಂದು ತಿಳಿದಿದ್ದೆ. ಹಿಂದೆ ಕಾಡಿನಲ್ಲಿ ರಾಮ ಲಕ್ಷ್ಮಣ ಇದ್ದಾಗ ರಾಮನನು ಲಕ್ಷ್ಮಣನಿಗೆ ಅತ್ತಿಗೆಯನ್ನು ಯಾವ ಕಾಲಕ್ಕೂ ಬಿಟ್ಟು ಹೋಗಬಾರದೆಂದು ಆಜ್ಞೆ ಮಾಡಿದ್ದ. ಲಕ್ಷ್ಮಣನು ಅಣ್ಣನ ಆಜ್ಞೆ ಪಾಲಿಸಿದ ಹೊರತಾಗಿ ಅತ್ತಿಗೆ ಮೇಲೆ ಕಾಮದ ಕಣ್ಣು ಹಾಕಲಿಲ್ಲ. ಅದರಂತೆ ತಮ್ಮ ಲಕ್ಷ್ಮಣನೆಂದು ತಿಳಿದು ನಾನು ನನ್ನ ಹೆಂಡತಿಯನ್ನು ನಿನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ದೆ. ಆದರೆ ನೀನು ಅವಳ ಮನಸ್ಸನ್ನು ಕದಿಯಲು ಮುಂದಾದೆ. ಅವಳ ಮನಸ್ಸು ಕೊಡಲಿಲ್ಲೆಂಬ ಕಾರಣಕ್ಕೆ ಕಾಮ ಕೊಲ್ಲಿಸಿ ಅವಳ ತಾಳಿ ಹರಿಸಿದ ತಾಯಿ ಗಂಡನಾಗಿ ಬಿಟ್ಟೆ. ಗುಲಾಬಿ, ನೀನು ಸಾಮಾನ್ಯ ಹೆಣ್ಣಲ್ಲ. ನಿಜಕ್ಕೂ ಸುತ್ತಲೂ ಮುಳ್ಳಿನ ಕಾವಿನ ಹೊತ್ತು ಗುಲಾಬಿಯೇ ನಿಜ. ಏನು ಅರಿಯದ ನಿನ್ನನ್ನು ಕಾಮದ ಲೋಕಕ್ಕೆ ತಳ್ಳಿ ಸೂಳೆ ಎಂದು ಈ ಸಮಾಜಕ್ಕೆ ತೋರಿಸಿದ ಪಾಪಿ ನಾನು. ನನ್ನ ತಪ್ಪೆಲ್ಲವನ್ನು ಮನ್ನಿಸಿ ಮತ್ತೆ ನನ್ನ ಕೈಯಿಂದ ಮನಸ್ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವೆ. ನಿನ್ನನ್ನು ಮನಸಾರೆ ಸತಿ ಎಂದು ಸ್ವೀಕರಿಸುವೆ. ಲೇ ರಣವೀರ, ನಿನ್ನ ಮುಖ ನನಗೆ ತೋರಿಸಬೇಡ, ಹೊರಟು ಹೋಗಲಿಲ್ಲ. ಏ ಭಿಕಾರಿ ನನ್ನ ಮಗನೇ, ಇಲ್ಲಿವರೆಗೆ ನಿನ್ನನ್ನು ಬೆಳೆಸಿ ದೊಡ್ಡವನಾಗಿ
ಅದಕ್ಕೆ ಕೆನ್ನೆ ಕೆಂಪವಾಗುವಂತೆ ಹೊಡೆದೆಯಾ ನೀಚ? ನಿನ್ನ ಹೆಂಡತಿಯಂತೆ ಹಿಂದೆ ನಿನ್ನ ತಾಯಿ ಹಾರಾಡಿದಳು. ನನ್ನ ತಂದೆ ಬಿಡಲಿಲ್ಲ. ನಿನ್ನ ತಾಯಿ ನನ್ನ ತಂದೆಯ ಸೂಳೆ ಆದ ಮೇಲೆ 4 ಜನರಿಗೆ ಗೊತ್ತಾದೆ ನಿನ್ನ ತಾಯಿ ಆತ್ಮಹತ್ಯೆ ಮಾಡಿಕೊಂಡಳು. ಆ ಸುದ್ದಿ ತಿಳಿದ ನಿನ್ನ ತಂದೆ ಕೂಡ ಆತ್ಮಹತ್ಯೆ ಮಾಡಿಕೊಂಡ. ಆಗ ನೀನು ಕೇವಲ 9 ತಿಂಗಳ ಕೂಸು. ಸಾಯಿಸಬೇಕಾಗಿದ್ದರೆ ಅಂದೇ ಸಾಯಿಸಬೇಕಾಗಿತ್ತು. ನನ್ನ ತಂದೆ ನಿನ್ನ ಮಾಡದಿಯ ಶೀಲ ಸವಿಬೇಕೆಂದು ಕಿವಿ ಮಾತು ಹೇಳಿದ್ದಾನೆ. ಆ ಕಾರ್ಯ ಸಾಧಿಸಿದ ಬಿಡವದ್ದಿಲ್ಲ. ತಂಗಿ 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 ಏನು ಅರಿಯದ ಕಂದಮ್ಮನನ್ನು ಕಾಮಿನಿ ಲೋಕಕ್ಕೆ ತಳ್ಳಿ ಮಾನು ಹರಾಜು ಮಾಡಿದ ಈ ಪಾಪಿ ಅನ್ನದಾನವ, ಪಾಪಿ ಅನ್ನದ. ನನ್ನ ತಪ್ಪನ್ನು ಕ್ಷಮೆ ಮಾಡು ತಂಗಿ, ಕ್ಷಮೆ ಮಾಡು. ನಿನ್ನ ಕಾಲಿಗೆ ಬಿದ್ದು ತಂಗಿ, ಎಲ್ಲಿದ್ದಾಳೆ ನಿನ್ನ ತಂಗಿ? ಏನು ಅರಿಯದ ಈ ಕೂಸಿಗೆ ಸೂಳೆಯಿಂದ ಸಂಬೋಧಿಸಿ ಮನೆಯಿಂದ ಹೊರ ಹಾಕಿದ್ರಲ್ಲ, ಅಂದೇ ಸತ್ತು ಹೋಗಿದ್ದಾಳೆ ನಿನ್ನ ತಂಗಿ. ಅಣ್ಣನಾದ ನೀನು ನನಗೆ ಸೂಳೆಯಿಂದ ಮಾತಾಡ್ದೆ ಅಲ್ಲ, ಅಂದೇ ಸತ್ತು ಸ್ವರ್ಗ ಸೇರಿದ್ರು ನಿನ್ನ ತಂಗಿ. ಮತ್ತೆ ನನ್ನನ್ನ ಯಾವ ಬಾಯಿಂದ ತಂಗಿ ಅಂತ ಕರಿತಾ ಇದೆಯಾ? ಇಲ್ಲ, ಈ ನಿನ್ನ ಕೆಟ್ಟ ಮುಖವನ್ನ ನನಗೆ ತೋರಿಸ್ಬೇಡ. ಹೊರಟೋಗ್ಬಿಡು ಇಲ್ಲಿಂದ. ತಂಗಿ ತಂಗಿ ತಂಗಿ, ನೀನಾಡುವ ಮಾತಿಗೆ ನನ್ನ ಹತ್ರ ಉತ್ತರವಿಲ್ಲಮ್ಮ, ಉತ್ತರವಿಲ್ಲ. ನೋಡು ತಂಗಿ, ನಿನಗೆ ಮಾಡಿದ ನನ್ನ ಸೇಡು ಬೇಕೋ ಇಲ್ಲ ಈ ಅಣ್ಣ ಬೇಕೋ ಹೇಳಮ್ಮ, ಹೇಳು. ಅಣ್ಣ, ನಾನೇನು ತಪ್ಪು ಮಾಡಿಲ್ಲವೆಂದು ತಿಳಿದಿದ್ರು ಕೂಡ ನನ್ನನ್ನು ಎತ್ತಿ ಹಿಡಿದಕ್ಕೆ ಅಂತ ನೀವಿಲ್ಲಿ ಬಂದಿದ್ದೀರಾ ನಿಜ. ಆದ್ರೆ ಅಣ್ಣನ ಮನೆಯಿಂದ ಹೊರಹಾಕಿ ಗಂಡನ ಮನೆಯಿಂದ ಹೊರ ಹಾಕಿದ್ರು ಅಂತ ತಿಳಿದು ಅಂತೆ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೆ. ಇವತ್ತು ನಿಮ್ಮ ತಂಗಿ ಮುಖ ನಿಮಗೆ ಮರಣ ಸಿಕ್ತಿತ್ತ ಅಂದ? ಎತ್ತ ಮಗನೇ ಇಲ್ಲ, ಗಂಡನೇ ಇಲ್ಲ ಅಂತ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೆ. ಮತ್ತೆ ನಾನು ಗಂಟೆ ಅಂತ ಈ ಸಮಾಜಕ್ಕೆ ತೋರ್ಸಕ್ಕಾಗ್ತಾ ಇತ್ತ? ಹೇಳು ಅಣ್ಣ, ಹೇಳು. ಅಳಬೇಡ ಗುಲಾಬಿ, ಅಳಬೇಡ. ಹೀಗೆ ನೀನು ಅಳುತ್ತಾ ನಿಂತರೆ ನಿನ್ನ ಗಂಡನಾದ ನನ್ನ ಮನಸ್ಸಿಗೆ ನೋವಾಗುವುದಿಲ್ಲವೇ? ಒಡ ಹುಟ್ಟಿದ ಅಣ್ಣನನ್ನು ಮತ್ತು ಪಡೆದುಕೊಂಡು ಅಣ್ಣನನ್ನು ಕರೆದುಕೊಂಡು ಮನೆಗೆ ನಡೆ. ಗುಲಾಬಿ, ನೀನು ಸೂಳೆ ಅಲ್ಲ ಗುಲಾಬಿ, ಸೂಳೆ ಅಲ್ಲ. ಮಾನಕ್ಕಾಗಿ ಮಾಂಗಲ್ಯ ತ್ಯಾಗದ ಮಾಡಿದ ಗರತಿ ಎಂದು ಮತ್ತೆ ನಿನ್ನ ಕೊರೆಗೆ ಮನಸ್ಸಾಕ್ಷಿಯಾಗಿ ಮಾಂಗಲ್ಯ ಕಟ್ಟುವೆನು. ಹೆಂಡತಿ ಎಲ್ಲಿದ್ದಾಳೆ ನಿನ್ನ ಹೆಂಡತಿ? ಆಗ್ನೆಯಷ್ಟೇ ಪವಿತ್ರವಾದ ಈ ನಿನ್ನ ಹೆಂಡತಿಯನ್ನ ಸೋಳೆ ಅಂತ ಮನೆಯಿಂದ ಹೊರಗೆ ಹಾಕಿದೆಲ್ಲ, ಅಂತ ಸತ್ತು ಹೋಗಿದ್ದಾಳೆ ನಿನ್ನ ಹೆಂಡತಿ. ನೀವು ಮರಳಿ ನನ್ನ ಕಡೆಗೆ ತಾಳಿ ಕಟ್ಟುವುದು ಬೇಡ, ಇವಳು ನನ್ನ ತಂಗಿ ಅಂತ ಒಪ್ಕೊಳ್ಳೋದು ಬೇಡ. ಹೊರಟೋಗ್ರಿ ಎಲ್ಲರೂ ಇಲ್ಲಿಂದ. ಗುಲಾಬಿ, ನೀನು ಕೇಳುವ ಪ್ರಶ್ನೆಗೆ ನನ್ನ ಹತ್ರ ಉತ್ತರವಿಲ್ಲ. ನಾನು ಮಾಡಿದ ತಪ್ಪೆಲ್ಲವನ್ನು ಮನ್ನಿಸಿ ಮತ್ತೆ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಬಾಳು ಮೆಚ್ಚ ಬಂದ ತಾಳಿ ಎಂದು ಈ ಸಮಾಜಕ್ಕೆ ತೋರಿಸಿಕೊಡ್ಬೇಕು. ಇಲ್ಲ ಇಲ್ಲ ಇಲ್ಲ, ನನ್ನ ಕಡೆಗೆ ನೀವು ತಾಳಿ ಕಟ್ಟಬೇಕಾದ್ರೆ ಆ ಮಲ್ಲಿಗೆ, ರಣಧೀರ, ದೇವೇಗೌಡ ಇವರ ಮೂವರಿಗೂ ತಕ್ಕ ಶಿಕ್ಷೆ ಆಗಬೇಕು. ಆಮೇಲೆ ಮನಸ್ಸಾಕ್ಷಿಯಾಗಿ ನೀವು ನನ್ನ ಕಡೆಗೆ ತಾಳಿ ಕಟ್ಟಬೇಕು. ಬನ್ನಿ ಬಾಬಾ, ಮನೆಗೆ ಹೋಗೋಣ. ನೋಡಿ, ಮೊದಲು ನಿಮ್ಮ ಮನೆಗೆ ನೀವು ಹೋಗಿ, ನನ್ನ ಮನೆಗೆ ನಾನು ಹೋಗ್ತೀನಿ.
ಹಾಕಿದ ಕ್ರೂರ ಕಾಮುಕ ಮಾವ. ಲೇ ನನ್ನ ಸುಳ್ಳು ಮಾಡುವ ನೀನು ಈ ಆಸ್ತಿಗೆ ಈ ಅರಮನೆಗೆ ಒಡೆಯನಲ್ಲ. ನೀವೇನು ಗಳಿಸಿದೆಯಾ ಇಲ್ಲಿ? ನಾವಿಬ್ಬರು ಸತಿಪತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಸುಖವಾಗಿ ರಾಜವಂತ ನೀವೇನು ಮಾಡ್ತೀಯ? ಬಿಟ್ಟು ಹೋಗು ನನ್ನ ಮನೆಯಿಂದ ಹೊರಗಡೆ ಭಿಕಾರಿ. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಇದೇ ಪಿಸ್ತೂಲಿಂದ ನಿಮ್ಮ ಪ್ರಾಣ ತಗಲ ಬಿಡುವ. ನನಗೆ ಗುಂಡಾರಿಸಲು ನಿನಗೆ ಎಲ್ಲಿಂದ ಶಕ್ತಿ ಬರ್ತಲ್ಲ ಇಷ್ಟೊಂದು? ಎಂತೆಂಥ ಕಾರ್ಯಗಳನ್ನು ಮಾಡಿ ನಾನು ಇಲ್ಲಿ ಬಂದಿದ್ದೇನೆ. ನೀವ ಇಬ್ಬರು ರಾಜ ರಾಣಿ ಆಗುವ ಮೊದಲು ನಾನು ತೋರಿಸುವೆ ನಿನಗೆ ಯಮಸದನ. ಲೇ ಚಾರಣಿ ಹಣ್ಣೆ, ನಿನ್ನ ಶೀಲ ಸವಿದ ಈ ಕಾಮುಕ ಮಾವ ಈ ಶಿವನ ಪಾದ ಸೇರಿದ. ಅವನ ಸತ್ತ ಮೇಲೆ ನಿನಗೆಲ್ಲಿದೆ ಈ ಸಮಾಜದಲ್ಲಿ ಸ್ಥಾನ. ಈಗ ನಾನು ಬಂದು ತೋರಿಸುವೆ ನಿನಗೆ ಯಮಸದನ. ನಿನಗೆ ಹಾಗೆ ಬಿಟ್ಟರೆ ಕೊನೆಗೆ ಇನ್ನೊಬ್ಬರಿಗೆ ಮೋಸ ಮಾಡಿ ನನ್ನ ಪ್ರಾಣ ತೆಗೆಯಬಹುದು. ಒಂದೇ ನಿನ್ನ ಪಾಲಿಗೆ ಯಮರಾಜನಾಗೆ. ಗರತಿಯಾಗಿ ಬಾಳುತ್ತಿರುವ ನಕ್ಕಳನ್ನು ನಾನು ಸೂಳಮ್ಮ ಪಟ್ಟವನ್ನು ಕಟ್ಟಿ ಅವಳ ತಾಳಿಯನ್ನು ಕಿತ್ತಿಸಿದ ಪಾಪದ ಹೆಣ್ಣು ನಾನು. ದೇವರಾಗಿರುವ ನನ್ನ ಮಾವನಿಗೆ ನನ್ನ ಶೀಲವನ್ನು ಹಾಳು ಮಾಡುವುದಕ್ಕೆ ಬಂದಿದ್ದನೆಂದು ಮನೆಯಿಂದ ಹೊರ ಹಾಕಿರುವ ನತದೃಷ್ಟ ಹೆಣ್ಣು ನಾನು. ಗಂಡನಿಗೆ ಮೀಸಲಾಗಿ ಇಟ್ಟಿರಬೇಕಿರುವ ಈ ಎಡೆಯನ್ನು ಇಂಥ ಶಂಟರಿಗೆ ಸೆರೆಗೆ ಹಾಸಿರುವ ಸೂಳೆ ನಾನು. ಅಂದಾಗ ಈ ಹೆಣ್ಣಿಗೆ ಬೆಲೆ ಇಲ್ಲ. ನನ್ನ ಜೀವನದಲ್ಲಿ ನಾನೇ ನನ್ನ ಕೈಯಾರೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾಯ್ತು. ಇನ್ನು ಮುಂದೆ ಆದ್ರೂ ಆ ಗುಲಾಬಿ ಜೀವನವನ್ನು ನಾನು ರಕ್ಷಣೆ ಮಾಡಬೇಕು. ಹೌದು, ಅವ್ರಿಗೆ ನ್ಯಾಯ ಕೊಡಿಸಲೇಬೇಕು. ಮಾವಂದಿರೆ, ಯಾರೋ ದುಷ್ಕರ್ಮಿಗಳು ನನ್ನ ತಂದೆಯನ್ನು ಗುಂಡು ಹಾರಿಸಿ ಸಾಯಿಸಿದ್ದಾರೆ. ಅಯ್ಯೋ ತಂದೆ, ನನ್ನ ಬಾಳಿಗೆ ಅನೇಕ ರೀತಿಯಾದ ವಿಷದ ಮುಳ್ಳನ್ನು ಚುಚ್ಚಿ ಕೊನೆಗೆ ನಿನ್ನ ಬಾಳನ್ನೇ ಹಾಳು ಮಾಡಿಕೊಂಡಿಯಾ ತಂದೆ. ನಿನ್ನ ಪ್ರಾಣ ತೆಗೆದ ಕೊಲೆಗಡಿಕರು ಯಾರು ಎಂದು ಹೇಳು ತಂದೆ, ಹೇಳು. ಮಾವ, ಎಷ್ಟು ವಿಚಿತ್ರವಾಗಿ ಬರೆದಿದ್ದಾನೆ ನಿಮ್ಮ ಹಣೆ ಬರವನ್ನು. ಮಾವ, ಕೊನೆಯದಾಗಿ ಒಂದೇ ಒಂದು ಮಾತನಾಡು ಮಾವ, ಮಾತನಾಡು. ನಿನ್ನನ್ನು ಕೊಲೆ ಮಾಡಿದ ಕೊಲೆಗಡುಕ ಯಾರೆಂದು ಹೇಳು ಮಾವ, ಹೇಳು. ಅಯ್ಯೋ, ನನ್ನ ತಂದೆಯನ್ನು ಕೊಲೆ ಮಾಡಿ ಶವ ಹೊತ್ತು ಒಯ್ಯುತ್ತಿದ್ದಾರೆ ಇನ್ಸ್ಪೆಕ್ಟರ್. ಈ ಕೊಲೆಯನ್ನು ಮಾಡಿದವರು ಯಾರು? ಇನ್ಸ್ಪೆಕ್ಟರ್, ಕೊಲೆ ಮಾಡಿದ ಕೊಲೆಗಡಿಕರು ಕೈಯಲ್ಲಿ ಶವ ಹೊತ್ತು ಒಯ್ಯುತ್ತಿರುವಾಗ ಅವರ ಕಡೆಯಿಂದ ಲಕ್ಷಾಂತರ ಲಂಚ ಪಡೆದು ನಾಡ ತಾಯಿ ರಕ್ಷಣೆ ಕವಚ ಹಾಕಿ ನಾಡ ತಾಯಿ ಸೇವೆ ಮಾಡುವ ಮಗ ನೀನಲ್ಲ. ನಾಡ ತಾಯಿಗೆ ದ್ರೋಹ ಬಗೆಯುವ ಬಂಡ ನೀನು. ಮಾವ, ನಿಮಗೆ ನಮ್ಮ ಮೇಲೆ ಅನುಮಾನವೇ? ಮಾವ ಸತ್ತದ್ದನ್ನು ಕೊಂಡು ನನಗೆ ದುಃಖ ನುಂಗಲಾರ ತುತ್ತಾಗಿ ಶೋಕ ವ್ಯಕ್ತಪಡಿಸಿದರೆ ಹೊರತು ಶವ ಹೊತ್ತೊಯ್ಯಲು ಬಂದಿಲ್ಲ, ಶವ ಹೊತ್ತೊಯ್ಯಲು ಬಂದಿಲ್ಲ. ಇದರಲ್ಲೇನೋ ಮೋಸವಿದೆ ಇನ್ಸ್ಪೆಕ್ಟರ್. ನನ್ನ ಮಾತನ್ನು ನಂಬಿ, ನನ್ನ ಮಾತನ್ನು ನಂಬಿ. ಈ ಎಲ್ಲ ನಾಡಿಗೆ ಗಣ್ಯ ವ್ಯಕ್ತಿಯಾದ ನನ್ನ ತಂದೆಯನ್ನು ಕೊಲೆ ಮಾಡಿದ ಕೊಲೆಗಡಕರು ಕೈಯಲ್ಲಿ ಶವ ಹೊತ್ತು ಒಯ್ಯುತ್ತಿರುವಾಗ ಅವರನ್ನ ಬಂಧಿಸಿದೆ ಹಾಗೆ ನಿಂತಿರುವೆ. ಈಗಲೇ ನಿನಗೆ ಸಸ್ಪೆಂಡ್ ಆರ್ಡರ್ ತರುವೆ. ಏ ರಣಧೀರ, ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಬಂದದು ನಿನ್ನ ತಂದೆಯನ್ನು ನೀವೇ ಕೊಲೆ ಮಾಡಿದ್ದೆಂದು ನಿನ್ನ ಹೆಂಡತಿ ಮಲ್ಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಈಗ ನೋಡಿದ್ರೆ ಇವರೇ ಕೊಲೆ ಮಾಡಿದ್ದಾರೆ ಎಂದು ಹೇಳುತ್ತಿರುವೆಯಲ್ಲ. ಈ ಸಮಾಜದಲ್ಲಿ ಹೆತ್ತ ತಂದೆಯನ್ನು ಯಾರಾದರೂ ಕೊಲೆ ಮಾಡುತ್ತಾರಾ? ಕೊಲೆಗ
ಕೊಲೆಗಡಕರಿಂದ ಹೊಟ್ಟೆ ಬಿಡುವಂತ ತಿಂದು ಈಗಲೇ ಅವರನ್ನು ಕೊಲೆಗಡಕರು ಎನ್ನುವುದಕ್ಕೆ ಹಿಂದೂ ಹೆಜ್ಜೆ ಹಾಕುತ್ತಿ. ನಿನಗೆ ಎಷ್ಟು ಹಣ ಬೇಕು ಬಾಯ್ಬಿಟ್ಟು ಕೇಳು. ಇದೇ ತ್ರಿಮೂರ್ತಿಗಳ ಕೊಲೆಗಡಕರೆಂದು ಹಾಗೂ ಇನ್ನೊಬ್ಬ ಹೆಂಗಸಳು ಗುಲಾಬಿಯನ್ನು ಕೂಡಲೇ ಬಂಧಿಸಿ ರಾತ್ರಿ 10 ಗಂಟೆಗೆ ನನ್ನ ಮನೆಗೆ ಬಂದ ಬಿಡು. ಒಂದು ದೊಡ್ಡ ಪಾರ್ಟಿ ಏರ್ಪಾಡು ಮಾಡುತ್ತಾನೆ. ಇನ್ಸ್ಪೆಕ್ಟರ್, ಈ ಕೊಲೆಯ ಕಾರಣರಾದವರು ನಾವಲ್ಲ. ಈ ಕೊಲೆ ಯಾವ ಕಾರಣಕ್ಕಾಯಿತು ನಮಗೆ ಗೊತ್ತಿಲ್ಲ. ಈ ಕೊಲೆಗೆ ಸಂಬಂಧಪಟ್ಟವರು ನ್ಯಾಯವಾದಿಯಲ್ಲ. ಮಿಸ್ಟರ್ ರಣವೀರ, ನಿಮ್ಮಲ್ಲಿ ಲಂಚ ತಂದು ಬೊಜ್ಜು ಬೆಳೆಸಿ ನಿಮ್ಮ ತಂದೆ ನೀವು ಮಾಡಿದ ಎಲ್ಲಾ ಪ್ರಕರಣಗಳನ್ನು ಇಲ್ಲಿವರೆಗೆ ಮುಚ್ಚಿ ಹಾಕಿದ ಇನ್ಸ್ಪೆಕ್ಟರ್ ವೇದಮೂರ್ತಿ ನಾನಲ್ಲ. ಈಗ ನಾನಾಗೆ ಬಂದಿದ್ದೇನೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಿನ್ನನ್ನು ಒದ್ದು ಬುದ್ಧಿ ಕಲಿಸಲು. ನೀನ್ ಯಾವ ಇನ್ಸ್ಪೆಕ್ಟರ್ ಅಲ್ಲ? ಒಂದು ವೇಳೆ ನಿಜವಾದ ಇನ್ಸ್ಪೆಕ್ಟರ್ ಆಗಿದ್ದರೆ ಇವರನ್ನು ಏಕೆ ಬಂಧಿಸುತ್ತಿಲ್ಲ? ಕೊಲೆ ಮಾಡಿದ ಜಾಗದಲ್ಲಿ ನೀವು 4 ಜನರು ನಿಂತಿರುವಾಗ ನಿಮ್ಮ 4 ಜನರನ್ನು ಒದ್ದೊಯ್ಯಲು ಬಂದಿದ್ದೇನೆ. ಅರೆಸ್ಟ್ ಮಾಡುವವರನ್ನ. ನಿರಪರಾಧಿಯಾದ ನನ್ನನ್ನು ಅಪರಾಧಿ ಎಂದು ಬಂಧಿಸಲು ಮುಂದಾಗಿದ್ದೀರಾ ಇನ್ಸ್ಪೆಕ್ಟರ್? ಮಿಸ್ಟರ್ ರನ್ನಯ್ಯ, ಸುಮ್ಮನೆ ಶರಣಾಗತನಾಗಿ ಶಿಕ್ಷೆ ಅನುಭವಿಸಿ ಅರೆಸ್ಟ್ ಮಾಡುವವರನ್ನ. ಎಲ್ಲಿ ಇನ್ಸ್ಪೆಕ್ಟರ್, ಇವ್ರನ್ನೇಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಈ ಊರಿನ ಶ್ರೀಮಂತರಾದ ದೇವೇಗೌಡರನ್ನು ಕೊಲೆ ಮಾಡಿದ್ದಕ್ಕಾಗಿ. ದೇವೇಗೌಡರನ್ನು ಕೊಲೆ ಮಾಡಿದ್ರು ಇವರು ಎನ್ನುವುದಕ್ಕೆ ನಿಮ್ಮಲ್ಲೇನಿದೆ ಸಾಕ್ಷಿ? ಕೊಲೆ ಮಾಡಿದ ಜಾಗದಲ್ಲಿ ಇವರೆಲ್ಲರೂ ಇದ್ದರು. ಅದೇ ಆಧಾರದ ಮೇಲೆ ನಾನು ಅರೆಸ್ಟ್ ಮಾಡುತ್ತಿದ್ದೇನೆ. ಇನ್ಸ್ಪೆಕ್ಟರ್, ಏನು ಅರಿಯದೆ ಪಾಪ ಇಂಥ ಅಮಾಯಕರನ್ನು ಅರೆಸ್ಟ್ ಮಾಡೋದು ತಪ್ಪು. ಅದು ಅಲ್ಲದೆ ದೇವೇಗೌಡರ ಕೊಲೆಯನ್ನು ಅವರ ಮಗನೇ ಮಾಡಿದ್ದಾನೆ. ಅದನ್ನು ನಾನು ನನ್ನ ಕಣ್ಣಾರೆ ಸಹ ಕಂಡಿದ್ದೇನೆ. ಮೋಸದ ಹೆಣ್ಣೆ, ನನ್ನ ತಂದೆಯನ್ನು ನಾನೇ ಕೊಲೆ ಮಾಡಿದ್ದೇನೆ ಅನ್ನೋದಕ್ಕೆ ಏನಿದೆ ನಿನ್ನಲ್ಲಿ ಸಾಕ್ಷಿ? ಯಪ್ಪ ರಣಧೀರಪ್ಪ, ನಿಮ್ಮ ತಂದೆಯನ್ನು ನೀನೇ ಕೊಲೆ ಮಾಡಿದೆ ಎನ್ನುವುದಕ್ಕೆ ನಾನು ತೆಗೆದ ಫೋಟೋನೇ ಸಾಕ್ಷಿ. ಗೊತ್ತಿದೆ ಮಿಸ್ಟರ್ ಶೆಟ್ಟಿ, ಇನ್ಸ್ಪೆಕ್ಟರ್ ಬೇರೆ ಜಿಲ್ಲೆಯಿಂದ ಬಂದವನೆಂದು ತಿಳಿಯಬೇಡಿ. ನಾನು ಕೂಡ ಇದೇ ತಾಲೂಕಿನ ಇದೇ ಊರಲ್ಲಿ ಬೆಳೆದು ಬಂದವನು. ರಣವೀರ, ಇವರನ್ನ ಅರೆಸ್ಟ್. ಅಕ್ಕ, ನಾನು ಮಾಡಿರುವ ತಪ್ಪನ್ನು ಕ್ಷಮಿಸು ಅಕ್ಕ. ಅದು ಅಲ್ಲದೆ ನನ್ನ ಮೇಲೆ ಕೋಪ ಇದ್ರು ಸ್ವಲ್ಪ ಮಂಡಿಸು. ಯಾಕಂದ್ರೆ ನೀನು ಸೂಳೆ ಎಂಬ ನಾಮಕರಣ ಮಾಡಿರುವ ಪಾಪದ ಹೆಣ್ಣು ನಾನು. ಅದು ಅಲ್ಲದೆ ಏನು ಅರಿಯದ ಆ ನನ್ನ ಮಾವನ ಮೇಲೆ ಕಾಮದ ಆಸೆಯನ್ನು ನಾನೇ ಈಡೇರಿಸಿಕೊಳ್ಳಲು ಹೋಗಿ ಅವರ ಮೇಲೆ ಅಪವಾದ ಹೊರಿಸಿ ಮನೆ ಬಿಟ್ಟು ಹೊರ ಹಾಕಿಸಿದೆ. ಅದು ಅಲ್ಲದೆ ದೇವರಂತ ನಿಮ್ಮನ್ನ ಚೆಲ್ಲುವ ಅವಳ ಮೇಲೆ ಕೂಡ ಸುಳ್ಳು ಅಪವಾದ ಹೊರಿಸಿ ನಿಮಗೆ ತುಂಬನೇ ಅನ್ಯಾಯ ಮಾಡಿಬಿಟ್ಟೆ. ದಯವಿಟ್ಟು ಈ ಪಾಪಿಯ ತಂಗಿಯನ್ನು ಕ್ಷಮಿಸು. ಅದು ಅಲ್ಲದೆ ನನ್ನ ಕೊನೆಯ ಉಸಿರನ್ನು ನಾನು ಇಲ್ಲಿಗೆ ಹೇಳ್ತಾ ಇದ್ದೀನಿ ಅಕ್ಕ. ಇನ್ನಾದರೂ ಮಾವನ ಕೈಯಿಂದ ಮರು ಮಾಂಗಲ್ಯವನ್ನು ನಿನ್ನ ಕೊರಳಿಗೆ ಕಟ್ಟಿಸ್ಕೋ ಅಕ್ಕ. ಅಕ್ಕ, ದಯವಿಟ್ಟು ಈ ಪಾಪಿ ತಂಗಿಯನ್ನು ಕ್ಷಮಿಸಿದ್ದಕ್ಕ. ಗುಲಾಬಿ, ನೀನು ನಿಜಕ್ಕೂ ಮುಳ್ಳಿನ ಕಾವಲಿ ಹೊತ್ತು ಗುಲಾಬಿಯೇ ನಿಜ. ನಿಜಗರತಿ ನೀನೇ ನನ್ನ ಹೆಂಡತಿ. ಮನಸ್ಸಾಕ್ಷಿಯಾಗಿ ಮತ್ತೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವೆನು. ಈ ಸೇವೆಗಳನ್ನು ಪೋಸ್ಟ್ ಮಾಡಿ ರಿಪೋರ್ಟ್ ಆಫೀಸು. ಮಕ್ಕಳಿಗೆ ಮಾಂಗಲ್ಯ ಬಂತು. ನಮ್ಮನ್ನೆಲ್ಲ ಒಂದುಗೂಡಿಸಿರಲಿಲ್ಲ. ಈ ಸಂತೋಷಕ್ಕೆ ಆ ಭಗವಂತನನ್ನು ಪ್ರಾರ್ಥಿಸೋಣ. ಜಯ ಜಯ